विधिरविचन्दावरुणयम शक्तिधनेश गणेश जागृपालु सर्वज्ञको हिय भारत मुनिध्यान ताको होत उपाधितै मोमय मिथ्याभान वैज्ञाने विन जगत मनहु जेवरि साप न सही भुजग जग जीलहि सोहम आपे आप बोध चाही जाको सुकृते भजत राम निष्काम सो मेरो है आत्मा काकू करो प्रणाम जो सुख नित्य प्रकाश विभो नाम रूप आधार मति न लखै जेहि मति लखै सो मैं शुद्ध अपार सो मैं शुद्ध अपार। सद्गुरुनाथ महाराज की जय। परम पूज्य प्रातस्मरणीय ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಸಾಧು ಶ್ರೀ ನಿಶ್ಚಲದಾಸಜಿಯವರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮನೆದು ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 4ನೇ ತರಂಗದಲ್ಲಿ ತತ್ವದೃಷ್ಟಿಯನ್ನು ಕುರಿತು ಸದಸದ ವಿಲಕ್ಷಣವಾಗಿರ್ತಕ್ಕಂಥ ಅನಿರ್ವಚನೀಯ ಖ್ಯಾತಿಯನ್ನು ಹೇಳುತ್ತಾ ಯಾವ ರಜ್ಜು ಉಪಹಿತ ಚೇತನ ಮತ್ತು ಅಂತಃಕರಣ ಉಪಹಿತ ಚೇತನ ಅದ, ಅಧಿಷ್ಠಾನ ಅದ, ರಜ್ಜು ಅಲ್ಲ ಅಂತ ನಿನ್ನಿನ ದಿವಸ ಚಿಂತನೆ ಮಾಡಿದ್ದೇವೆ. ಸಾಮಾನ್ಯವಾಗಿ ರಜ್ಜು ಅಧಿಷ್ಠಾನ ಸರ್ಪಕ್ಕೆ ಅಂತ ಹೇಳಿಕೊಂಡು ಬಂದಿರುವಂತಹ ವಿಷಯ ಅದು ಸ್ಥೂಲ ಬುದ್ಧಿಯವರಿಗೆ ಹೇಳಿದ ವಿಷಯವೇ ವಿನಃ ವಿಚಾರ ಮಾಡಿ ನೋಡಿದ್ದಾದ್ರೆ ಸರ್ಪಕ್ಕೆ ಅಧಿಷ್ಠಾನ ರಜ್ಜು ಅಲ್ಲ, ಮತ್ತೇನದ? ರಜ್ಜು ಉಪಹಿತ ಚೇತನ. ಮತ್ತು ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ ಯಾವುದು ಅಂದ್ಕ್ಯಾರ? ಅಂತಃಕರಣ ಉಪಹಿತ ಚೇತನ. ಅಂತಃಕರಣ ಉಪಹಿತ ಚೇತನ ಅಂದ್ರೆ ಸಾಕ್ಷಿ ಚೇತನ. ಈ ರೀತಿಯಾಗಿ ಹೇಳಿ ರಜ್ಜುವಿನ ಜ್ಞಾನದಿಂದ ಸರ್ಪದ ಜ್ಞಾನದ ನಿವೃತ್ತಿಯಾಗುತ್ತದೆ ಅಂತ ಹೇಳಿದರು. ಇಲ್ಲಿ ಶಂಕ ಮಾಡಿದ ಪುಣ್ಯಾತ್ಮ 137ರಲ್ಲಿ ಶಂಕ ಏನು ಮಾಡ್ಯಾನ?
ರಜ್ಜುವಿನ ಜ್ಞಾನದಿಂದ ಸರ್ಪದ ನಿವೃತ್ತಿ ಸಂಭವಿಸುವುದಿಲ್ಲ ಅಂತ ಶಂಕ ಮಾಡಿದ. ರಜ್ಜುವಿನ ಜ್ಞಾನದಿಂದ ಸರ್ಪದ ನಿವೃತ್ತಿಯು ಸಂಭವಿಸುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಸರ್ಪಕ್ಕೆ ಅಧಿಷ್ಠಾನ ರಜ್ಜು ಅಲ್ಲ, ನೀವೇ ಹೇಳಿದಿರಿ. ಸರ್ಪಕ್ಕೆ ಅಧಿಷ್ಠಾನ ಯಾವುದು? ರಜ್ಜು ಅವಚ್ಛಿನ್ನ ಚೇತನ ಅಂತ ಹೇಳಿದ್ರಿ. ಈಗ ಅಧಿಷ್ಠಾನದ ಜ್ಞಾನ ಆಗಿಲ್ಲ. ರಜ್ಜುನ ಜ್ಞಾನದಿಂದ ಸರ್ಪ ನಿವೃತ್ತಿ ಆಗುವುದಿಲ್ಲ. ನೇಮ ಏನದ? ಮಿಥ್ಯಾ ವಸ್ತು ನಿವೃತ್ತಿ ಆಗ್ಬೇಕಾದ್ರೆ ಅದರ ಅಧಿಷ್ಠಾನದ ಜ್ಞಾನ ಆಗ್ಬೇಕಂತ ಅದ್ವೈತವಾದದ ಸಿದ್ಧಾಂತದ. ಈಗ ರಜ್ಜುನ ಜ್ಞಾನ ಆದ್ರೆ ಸಾಕು, ಸರ್ಪ ನಿವೃತ್ತಿ ಆಕತಿ ಅಂತ ಹೇಳ್ತೀರಿ. ರಜ್ಜುನ ಜ್ಞಾನ ಆಗೈತಿ ವಿನಃ ಸರ್ಪದ ಅಧಿಷ್ಠಾನವಾದ ರಜ್ಜು ಉಪಹಿತ ಜ್ಞಾನ ಆಗಿಲ್ಲ, ಉಪಹಿತ ಚೇತನದ ಜ್ಞಾನ ಆಗಿಲ್ಲ. ಆದ್ದರಿಂದ ರಜ್ಜುವಿನ ಜ್ಞಾನದಿಂದ ಸರ್ಪದ ನಿವೃತ್ತಿ ಆಗುವುದು ಸಂಭವಿಸುವುದಿಲ್ಲ ಅಂತ ಹೇಳಾಗ ಅದಕ್ಕೆ 138 ಸಮಾಧಾನ ಹೇಳಿದ. ರಜ್ಜುವಿನ ಜ್ಞಾನವೇ ಸರ್ಪದ ಅಧಿಷ್ಠಾನದ ಜ್ಞಾನವೇ. ರಜ್ಜುವಿನ ಜ್ಞಾನವೇ ಸರ್ಪದ ಅಧಿಷ್ಠಾನದ ಜ್ಞಾನದ. ಅದನ್ನು ತಿಳಿಸೋ ಸಲುವಾಗಿ ನಂಬರ್ 1, 2, 3 ಹಾಕಿದ್ದಾರೆ ನೋಡಿ. ರಜ್ಜುವಿನ ಸಮಾನ ಆಕಾರವುಳ್ಳ ಅಂತಃಕರಣ ವೃತ್ತಿಯಿಂದ ರಜ್ಜು ಅವಚ್ಛಿನ್ನ ಚೇತನದ ಆವರಣವೇ ಭಂಗ ಆಗ್ತದೆ. ಆವರಣ ಅಂದ್ರೆ ಅದು ಅಜ್ಞಾನದ ಶಕ್ತಿ ಅದ. ಆ ಅಜ್ಞಾನ ಜಡವಾಗಿರ್ತಕ್ಕಂಥ ರಜ್ಜುವಿನ ಆಶ್ರಯದಲ್ಲಿ ಇರುವುದಿಲ್ಲ. ಎಲ್ಲಿರ್ತದ? ರಜ್ಜು ಉಪಹಿತ ಚೇತನದಲ್ಲಿ ಇರ್ತದ. ಅರ್ಥ ಆಗ್ಯದಿಲ್ಲ? ಅಜ್ಞಾನ ಯಾವಾಗಿದ್ರೂ ಕಾರ್ಯವಾದ ಜಡ ಪದಾರ್ಥಗಳಲ್ಲಿ ಇರಂಗಿಲ್ಲ. ಅಜ್ಞಾನದ ಕಾರ್ಯ ಜಡ ಪದಾರ್ಥಗಳು. ಅಜ್ಞಾನದ ಕಾರ್ಯವಾದ ಜಡ ಪದಾರ್ಥಗಳಲ್ಲಿ ಅಜ್ಞಾನ ಇರಕ್ಕೆ ಸಾಧ್ಯ ಇಲ್ಲ. ಆದರೆ ಅಜ್ಞಾನ ಏನಿರ್ತತಿ? ಚೇತನದಲ್ಲಿರ್ತದ. ಆದ್ದರಿಂದ ಯಾವಾಗ ನಮ್ಮ ಅಂತಃಕರಣದ ವೃತ್ತಿ ಆಭಾಸ ಸಹಿತವಾದ ವೃತ್ತಿ ರಜ್ಜುವಿಗೆ ಸಮಾನ ಆಕಾರ ಆತು ಅಂತಂದ್ರೆ ಅದರಿಂದ ಏನಾಕತಿ? ರಜ್ಜು ಅವಚ್ಛಿನ್ನ ಚೇತನದ ಆವರಣವೇ ಭಂಗ ಆಗ್ತದೆ. ಯಾಕೆ? ಆವರಣ ಚೇತನದಲ್ಲಿತ್ತದು, ಚೇತನದಲ್ಲಿತ್ತದ ಆವರಣ. ಆದ್ದರಿಂದ ನಮಗೆ ರಜ್ಜುವಿನ ಸಮಾನ ಆಕಾರ ಆದ್ರಾಗ ಆವರಣ ಭಂಗಾತು. ಆವರಣ ಚೇತನದ ಆಶ್ರಿತೊಳಗಿತ್ತು. ಇನ್ನು ವೃತ್ತಿಯಲ್ಲಿ ಯಾವ ಚಿದಾಭಾಸದಾನಲ್ಲ, ಆ ಚಿದಾಭಾಸನಿಂದ ರಜ್ಜು ಪ್ರಕಾಶಿತ ಆಗ್ತದೆ. ಇದು ರಜ್ಜು ಇರುತ್ತದೆ ಅಂತ ಯಾವ ಚಿದಾಭಾಸ ತಿಳಿತ. ವೃತ್ತಿ ಮತ್ತು ಆಭಾಸ ಎರಡೂ ಅದಾವೆ. ಇದು ಬಹಳ ಲಕ್ಷ್ಯದಾಗಿರ್ಬೇಕು. ಪ್ರತಿಯೊಂದು ಜ್ಞಾನ ಆಗುವಾಗ ವೃತ್ತಿನೂ ಇರ್ತತಿ, ಆಭಾಸನೂ ಇರ್ತಾನೆ. ಬರೇ ವೃತ್ತಿಯಿಂದ ಜ್ಞಾನ ಆಗಂಗಿಲ್ಲ, ಬರೇ ಆಭಾಸನ ಜ್ಞಾನ ಆಗಂಗಿಲ್ಲ. ಹಾಗಾದ್ರೆ ವೃತ್ತಿ ಕೆಲಸನು ಅವ್ರನ್ನ ಭಂಗ ಮಾಡೋದು. ನೀನು ಹೇಳಿ, ಬ್ಯಾಟ್ರಿ ಹಾಕಿದಾಗ ಕತ್ತಲೆಯನ್ನು ಕಳೀತ ವಿನಃ ಬ್ಯಾಟ್ರಿ ಅಲ್ಲಿ ವಸ್ತುನ ತಿಳುವಳಿಕೆ ಅದಕ್ಕಾಗೈತೇನೋ ಇಲ್ಲ. ಹಾಗೆ ನಮ್ಮ ಅಂತಃಕರಣ ವೃತ್ತಿ ರಜ್ಜಿಗೆ ಸಮಾನಾಕಾರ ಆದಾಗ ಆವರಣ ಭಂಗ ಮಾಡ್ತದೆ ಅಷ್ಟೇ. ಅದು ಅಲ್ಲಿ ಆ ವೃತ್ತಿಯಲ್ಲಿರುವಂಥ ಚಿದಾಭಾಸ ಏನು ಮಾಡ್ತಾನೆ? ಇದು ರಜ್ಜು ಇರುತ್ತದೆ ಅಂತ ಜ್ಞಾನ ರಜ್ಜುವಿಗೆ ಆಕತಿ. ಜ್ಞಾನ ರಜ್ಜುವಿನ ಜ್ಞಾನ ಚಿದಾಭಾಸನಿಗೆ ಆಗ್ತದೆ. ನಂತರ ಚೇತನ ಸ್ವಯಂ ಪ್ರಕಾಶದ ಅದನ್ನ ಆಭಾಸ ಅಲ್ಲಿ ಪ್ರಕಾಶ ಮಾಡಂಗಿಲ್ಲ. ಯಾವ ಚೇತನವನ್ನ? ರಜ್ಜು ಉಪಹಿತ ಚೇತನವನ್ನ. ಯಾಕೆ? ಚೇತನ ಸ್ವಯಂ ಪ್ರಕಾಶದ, ತನ್ನ ಪ್ರಕಾಶದಲ್ಲಿ ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದನೆ ಸರ್ವವನ್ನು ಯಾವುದು ಪ್ರಕಾಶ ಮಾಡುವುದೋ ಅದಕ್ಕೆ ಸ್ವಯಂ ಪ್ರಕಾಶ. ಬಹಳ ಸುಂದರವಾದ ದೃಷ್ಟಾಂತ ಕೊಟ್ಟಾರ.
ಆ ದೃಷ್ಟಾಂತ ತಿಳಿಲಾರದು ಹೊರತಾಗಿ ನಿಮಗೆ ಈ ವಿಷಯ ತಿಳಿಯಂಗಿಲ್ಲ. ಎಲ್ಲಿ ಕೊಟ್ಟಾರ? ಮತಿನ ಲಖೈ ಜಿಹಿಮತಿ ಲಖೈ, ಅಲ್ಲೊಂದು ದೃಷ್ಟಾಂತ ಕೊಟ್ಟ ಪುಣ್ಯಾತ್ಮ, ಬಹಳ ಸುಂದರವಾದ ದೃಷ್ಟಾಂತ ಕೊಟ್ಟಾನೆ. ಸ್ವಯಂ ಪ್ರಕಾಶ ಅದು ಹ್ಯಾಂಗ ಅಂತ ಕೇಳಿದರೆ, ಕತ್ತಲೆಯ ಕೋಣೆದ, ಕತ್ತಲೆಯ ಕೋಣೆಯೊಳಗೆ 2 ಮಣ್ಣಿನ ಗಡಿಗೆ ಡಬ್ ಹಾಕಿದ್ದಾರೆ. ಒಂದು ಮಣ್ಣಿನ ಗಡಿಗೆ ಕೆಳಗೆ ಕರಿ ಕಲ್ಲದ, ಒಂದು ಗಡಿಗೆ ಕೆಳಗೇನದ? ರತ್ನದ. ಕತ್ತಲ ಕೋಣೆದ 2 ಗಡಿಗೆ ಡಬ್ಬ ಹಾಕ್ಯಾರ. ಒಂದು ಗಡಿಗೆ ಕೆಳಗೆ ಕರಿ ಕಲ್ಲದ, ಒಂದು ಗಡಿಗೆ ಒಳಗ ರತ್ನದ. ಕಲ್ಲವನ್ನು ಮುಚ್ಚದ ಗಡಿಗೆ, ರತ್ನವನ್ನು ಮುಚ್ಚದ ಗಡಿಗೆ. ಒಬ್ಬ ಬಂದ, ಬಡಿಗೆ ತೊಗೊಂಡ ಕಲ್ಲು ಮುಚ್ಚಿದ ಗಡಿಗೆ ಹೊಡೆದ. ಗಡಿಗೆ ಹೊಡೆದಾಗ ಕಲ್ಲ ಕತ್ತಲ ಐತಿ ನೋಡೋದು, ಕಲ್ಲು ಕಾಣಿಸಲಿಲ್ಲ, ಪ್ರಕಾಶ ಆಗಲಿಲ್ಲ. ಹೊರಗಿನ ಚಿಮಣಿ ತಂದ ಕಲ್ಲು ನೋಡಿದ. ಅರ್ಥ ಆತ? ಚಿಮಣಿ ಹೊರಗಿಟ್ಟು ಬಂದ. ಇನ್ನೊಂದು ಗಡಿಗೆ ಐತಿ, ಗೊತ್ತೈತಿ? ಅದ್ರ ಬಡ್ಡೆಗೆ ಏನೈತಿ? ರತ್ನದ. ಈಗ ಗಡಿಗೆ ಹೊಡೆದಾಗ ಅದು ಚಿಮಣಿ ಅಪೇಕ್ಷೆ ಮಾಡ್ತಾನೋ? ಗಡಿಗೆ ಒಳಗೆ ರತ್ನದ. ಅದು ಆ ರತ್ನ ತನ್ನ ಪ್ರಕಾಶದಿಂದ ತಾನು ಪ್ರಕಾಶಿಸಲ್ಪಟ್ಟಿತು ಹೇಳ್ತಾನ. ಹಾಗೆ ರತ್ನಿದ್ದಂಗ ಯಾವುದು? ಚೇತನ. ಈ ಜಡವಾಗಿರ್ತಕ್ಕಂಥ ರಜ್ಜುವನ್ನು ಬೆಳಗುತ್ತಾನೆ ಯಾರು? ಚಿದಾಭಾಸ. ಇದು ರಜ್ಜು ಇರುತ್ತದೆ. ಆ ರಜ್ಜು ವಚ್ಚಿನ ಚೇತನ ಏನದಲ್ಲ, ರಜ್ಜುಪಿದ ಚೇತನ ಏನದಲ್ಲ, ಅದು ನಾವು ಬೆಳಗುವುದಿಲ್ಲ. ಅದು ಸ್ವಯಂ ಪ್ರಕಾಶದ. ಸ್ವಯಂ ಪ್ರಕಾಶ ಆವರಣ ಕಳ್ಕೊಂಡದ, ಖಲಾಸ ಆತದು. ಅದು ಸ್ವಯಂ ಪ್ರಕಾಶ ಇದು. ತನ್ನ ಪ್ರಕಾಶದಲ್ಲಿ ತಾನೇ ಏನು ಮಾಡ್ತತಿ ಅಂತ ಕೇಳ ತಿಳಿಯಲ್ಪಡುತ್ತದೆ. ಅಲ್ಲಿ ಏನಾದ್ರು ಚಮತ್ಕಾರ ಆಕತಿ, ಏನಾರ ಮಿಂಚು ಬರ್ತೈತಿ ಅಂತ ಹೀಗೇನಾರ ಕಲ್ಪನೆ ಮಾಡಿರಿ ನೀವೆಲ್ಲಾರ, ಏನೂ ಆಗಂಗಿಲ್ಲ. ಅದು ಆವರಣ ಭಂಗ ಆದರೆ ಮಾತ್ರ ಆ ವಸ್ತುನ ಅಪರೋಕ್ಷ ಜ್ಞಾನ ಆಗ್ತದೆ. ಈ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ನಾವು ಇನ್ನೂ ಮುಂದೆ ಹೇಳೋರಿದ್ದೀವಿ. ಇಲ್ಲಿ ಹೇಳಬೇಕಾದದ್ದಿಷ್ಟೇ, ಏನು? ರಜ್ಜುವಿನ ಜ್ಞಾನದಿಂದ ಸರ್ಪದ ನಿವೃತ್ತಿ ಆಗುತ್ತದ. ಆಗೋದಿಲ್ಲ ಅಂತಿದ್ದವ. ಯಾಕೆ ಆಗೋದಿಲ್ಲ ಅಂತಿದ? ಅಧಿಷ್ಠಾನ ಜ್ಞಾನ ಆಗಿಲ್ಲ ಅಂತಿದ್ದವ. ನೀವು ಸರ್ಪಕ್ಕೆ ಅಧಿಷ್ಠಾನ ಏನು ಹೇಳಿದ್ರಿ? ರಜ್ಜು ಅಲ್ಲ, ರಜ್ಜು ಉಪಹಿತ ಚೇತನ ಅಂತ ಹೇಳಿದ್ರಿ. ರಜ್ಜು ಚೇತನ ಜ್ಞಾನ ಆದಾಗ ಸರ್ಪದ ನಿವೃತ್ತಿ ಆಗಬೇಕಾಗಿತ್ತು. ಆವಾಗ ಏನು ಹೇಳ್ರೀಗ? ಸರ್ಪದ ಜ್ಞಾನ, ರಜ್ಜುವಿನ ಜ್ಞಾನ ಆಗುವ ಸಮಯದಲ್ಲಿ ರಜ್ಜು ಉಪಹಿತ ಚೇತನದ ಜ್ಞಾನವೂ ಆಗ್ಯದ, ನಿನಗೆ ಗೊತ್ತಾಗಿಲ್ಲ. ಅದು ಅರ್ಥ ಆಕತ್ತೇನಿಲ್ಲ? ರಜ್ಜುವಿನ ಜ್ಞಾನ ಆದಾಗ ರಜ್ಜು ಚೇತನದು ಭಾನ ಆಗ್ಯದ. ಅದು ಹೆಂಗ? ಆವರಣ ಭಂಗ ಆಗ್ಯದ. ಆವರಣ ಇರ್ತದೆ, ಆವರಣ ಏನಿರ್ತದ? ರಜ್ಜುನ ಇರ್ತೈತೋ, ರಜ್ಜು ಚೇತನದಲ್ಲಿ ಇರ್ತೈತೋ? ಆವರಣ ಚೇತನದಲ್ಲಿ ಇರ್ತದ. ಆ ಚೇತನದ ಆವರಣ ಭಂಗ ಆಗ್ಯದ, ನಿವಾರಣೆ ಆಗ್ಯದ. ನಿರಾವರಣ ಆಗಿರ್ತಕ್ಕಂಥ ಚೇತನ ತಾನೇ ಪ್ರಕಾಶಿಸಲ್ಪಡುತ್ತದ. ಆದ್ದರಿಂದ ರಜ್ಜು ಜ್ಞಾನವೇ ಸರ್ಪದ ಅಧಿಷ್ಠಾನದ ಜ್ಞಾನ ಅಂತ ತಿಳ್ಕೋ. ರಜ್ಜುನ ಜ್ಞಾನವೇ ಸರ್ಪದ ಅಧಿಷ್ಠಾನದ ಜ್ಞಾನ. ಚಿದಾಭಾಸ ಸಹಿತ ಚಿಂತ ಅಂತಃಕರಣ ವೃತ್ತಿ ರೂಪ ಜ್ಞಾನದಲ್ಲಿ ಯಾವ ವೃತ್ತಿ ಭಾಗ ಐತಲ್ಲ, ಅದರ ಆವರಣ ಭಂಗ ರೂಪ ಫಲ ಚೇತನದಲ್ಲಿ ಆಗ್ತದೆ. ವೃತ್ತಿ ಏನು ಮಾಡ್ತತಿ? ಆವರಣ ಭಂಗ ಮಾಡ್ತದೆ. ಎಲ್ಲ ಜ್ಞಾನಗಳಲ್ಲಿ ಈ ಕೆಲಸ ಆಗಿರ್ತದೆ, ನಮಗೆ ಗೊತ್ತಾಗಂಗಿಲ್ಲ. ಯಾವುದೋ ಒಂದು ವಸ್ತುವಿನ ಜ್ಞಾನ ಆಗ್ಬೇಕಾದ್ರೆ ಆವರಣ ಭಂಗ ಆಗಲೇಬೇಕು. ಆವರಣ ಭಂಗ ಮಾಡೋದು ಯಾವುದು? ವೃತ್ತಿ, ಅಂತಃಕರಣ ವೃತ್ತಿ. ಆವರಣ ಭಂಗ ಆದಾಗ ಆವರಣ ಎಲ್ಲಿರ್ತತಿ? ಜಡ ವಸ್ತುವಿನಲ್ಲಿ ಇರಂಗಿಲ್ಲ. ಆವರಣ ಚೇತನವನ್ನು ಆಶ್ರಯ ಮಾಡಿಕೊಂಡಿರ್ತತಿ. ಆ ಆವರಣ ಭಂಗ ಆದಾಗ ಆ ಚೇತನ ಏನೈತಿ ಅಂತ ಕೇಳಿದ್ರೆ ತನ್ನಿಂದ ತಾನೇ
ಪ್ರಕಾಶಿಸಲ್ಪಡ್ತದೆ. ಚೇತನವನ್ನ ಆಭಾಸ ಬೆಳಗುವುದಿಲ್ಲ. ಆಭಾಸ ಚೇತನವನ್ನು ತಿಳಿಯಂಗಿಲ್ಲ. ನಿನ್ನೆ ಕರಡಿ ದೃಷ್ಟಾಂತ ಹೇಳೀನಿ. ಕರಡಿ ಜಡವಾದ ಗ್ವಾಡಿ ಮ್ಯಾಲ ಗುಂಡ್ಗ ಬೆಳಕ ಹಾಕಿತೇ ವಿನಃ ಸೂರ್ಯನ ಮೇಲೆ ಹೆಂಗೆ ಹಾಕ್ಲಾಕ ಬರುವುದಿಲ್ಲೋ. ಚಿದಾಭಾಸ ಅನ್ನುವಂಥ ಕನ್ನಡಿ ಅದು ಏನು ಮಾಡ್ತದ? ಜಡವಾಗಿರ್ತಕ್ಕಂಥ ರಜ್ಜುವನ್ನು ತಿಳಿತದೆ ವಿನಃ ರಜ್ಜು ಉಪಿತ ಚೇತನವನ್ನು ಆಭಾಸ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದು ನಿರಾವರಣ ಆಗಿ ತನ್ನಿಂದ ತಾನೇ ಪ್ರಕಾಶಿಸಲ್ಪಡ್ತದ ಅಂತ ಹೇಳಿ ಇದಕ್ಕೆ ವೃತ್ತಿ ವ್ಯಾಪ್ತಿ ಅಂತ ಕರೀತಾರೆ. ಫಲವ್ಯಾಪ್ತಿ, ವೃತ್ತಿ ವ್ಯಾಪ್ತಿ ಇವು ಬಹಳ ಸೂಕ್ಷ್ಮವಾದ ವಿಚಾರಗಳದಾವ. ಲಕ್ಷದಾಗಿಟ್ಟು ಕೇಳ್ರಿ. ಫಲವ್ಯಾಪ್ತಿ, ವೃತ್ತಿ ವ್ಯಾಪ್ತಿ. ಫಲವ್ಯಾಪ್ತಿ ಅಂದ್ರೇನು? ವೃತ್ತಿದೂ ಪ್ರಯೋಜನ ಆಗಿರ್ಬೇಕು, ಚಿದಾಭಾಸದೂ ಪ್ರಯೋಜನ ಆಗಿರ್ಬೇಕು. ಫಲವ್ಯಾಪ್ತಿ ಅಂತಾರೆ. ಕೇವಲ ವೃತ್ತಿದನ ಪ್ರಯೋಜನ ಆಗಿದೆ, ಆವರಣ ಭಂಗ ಮಾತ್ರ ಆಗಿದೆ. ಚಿದಾಭಾಸ ಆ ವಸ್ತುವನ್ನು ಪ್ರಕಾಶ ಮಾಡಿಲ್ಲ. ಇದಕ್ಕೇನಂತಾರ? ವೃತ್ತಿ ವ್ಯಾಪ್ತಿ. ಈ ರೀತಿಯಾಗಿ ವೃತ್ತಿ ಆವರಣ ಭಂಗ ಮಾಡಿದ ಚೇತನ ಏನಾಗೈತಿ ಅಂತ ಕೇಳಿ ನಿರಾವರಣ ಆಗಿದೆ. ನಿರಾವರಣ ಆಗಿರ್ತಕ್ಕಂಥ ಚೇತನ ತಾನೇ ಭಾನ ಆಗ್ತದೆ. ಆದ್ದರಿಂದ ಸರ್ಪದ ಆ ರಜ್ಜುನ ಜ್ಞಾನವೇ ಸರ್ಪದ ಅಧಿಷ್ಠಾನದ ಜ್ಞಾನ. ಅರ್ಥ ಅಥವಾ ಇಲ್ಲ? ಈಗ ಆ ಶಂಕ ಏನ್ ಮಾಡಿದ್ದ? ರಜ್ಜುನ ಜ್ಞಾನದಿಂದ ಸರ್ಪದ ನಿವೃತ್ತಿ ಆಗುವುದಿಲ್ಲ ಶಂಕ ಮಾಡಿದ್ದ. ಈಗೇನು ಹೇಳಿದ್ರು? ರಜ್ಜುನ ಜ್ಞಾನವೇ ಸರ್ಪದ ಅಧಿಷ್ಠಾನದ ಜ್ಞಾನ. ರಜ್ಜುನ ಜ್ಞಾನವೇ. ಯಾಕೆ ರಜ್ಜು ಜ್ಞಾನ ಆಗುವಾಗ ಆ ರಜ್ಜುವಚ್ಚಿನ ಚೇತನ ಏನದ? ಅದು ಆವರಣ ಭಂಗ ಆಗ್ಯದ. ಅಲ್ಲಿ ಆವರಣ ಭಂಗ ಆಗುವುದರಿಂದ ಆ ರಜ್ಜುವನ್ನು ಚಿದಾಭಾಸ ಪ್ರಕಾಶ ಮಾಡೋಣ. ಪರಂತು ಆ ರಜ್ಜು ಉಪಹಿತ ಚೇತನ ಅದು ಸ್ವಯಂ ಪ್ರಕಾಶ ಇರುವುದರಿಂದ ತನ್ನಿಂದ ತಾನೇ ಭಾನ ಆಗ್ಯದ. ಅಂದ ಬಳಿಕ ರಜ್ಜುವಿನ ಜ್ಞಾನವೇ ಸರ್ಪದ ಅಧಿಷ್ಠಾನದ ಜ್ಞಾನ. ಅರ್ಥಾತ್ ಈಗ ಇನ್ನೊಂದು ಪ್ರಶ್ನೆ ಅದ. ಈಗ ಸರ್ಪದ ನಿವೃತ್ತಿ ಏನೋ ಆತು. ರಜ್ಜುನಿಂದ ಸರ್ಪದ ಜ್ಞಾನ ಎರಡು ನಿವೃತ್ತಿ ಆಕತಿ ಅಂತ ಹೇಳಿದಿರಿ. ಗುರುಗಳಿಗೆ ನೆನಪು ಮಾಡಿಕೊಡ್ತಾನ. ಈಗ ಸರ್ಪದ ನಿವೃತ್ತಿಯನ್ನು ಬರೋಬ್ಬರಿ ಆತು. ಯಾಕೆ? ರಜ್ಜುನ ಜ್ಞಾನ ಆಗುವ ಸಮಯದೊಳಗೆ ಸರ್ಪದ ಅಧಿಷ್ಠಾನವಾದ ರಜ್ಜು ಉಪಹಿತನ ಜ್ಞಾನ ಕೂಡ ತಾನೇ ಆಗ್ಯದ. ಆದ್ರೆ ಸರ್ಪದ ಜ್ಞಾನ ಇದು ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ ಬೇರೆ ಹೇಳಿರಿ. ಸರ್ಪಕ್ಕೊಂದು ಸರ್ಪದ ಜ್ಞಾನಕ್ಕೊಂದು ಅಧಿಷ್ಠಾನ ಬೇರೆ ಹೇಳಿರಿ, ಸರ್ಪಕ್ಕೊಂದು ಅಧಿಷ್ಠಾನ ಬೇರೆ ಹೇಳಿರಿ. ಸರ್ಪಕ್ಕೆ ಅಧಿಷ್ಠಾನ ರಜ್ಜು ಉಪಹಿತ ಚೇತನ. ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ ಏನ್ ಹೇಳ್ಯಾರ? ಸರ್ಪದ ಜ್ಞಾನ ಸರ್ಪಕ್ಕಲ್ಲ, ಅಂತಃಕರಣ ಉಪಹಿತ ಚೇತನ, ಸಾಕ್ಷಿ ಚೇತನ ಅದಲ್ಲ. ಸರ್ಪದ ಜ್ಞಾನಕ್ಕೊಂದು ಅಧಿಷ್ಠಾನ, ಸರ್ಪಕ್ಕೊಂದು ಅಧಿಷ್ಠಾನ. ಹಿಂದೆ ನೀವೇ ಹೇಳ್ಕೊಂಬಂದಿರ ತನವ ಗುರುಗಳು ನೆನಪು ಮಾಡಿಕೊಡ್ತಾನೆ. ಸರ್ಪಕ್ಕೆ ಅಧಿಷ್ಠಾನ ಯಾವ್ದು ಹೇಳಿರಿ? ರಜ್ಜೋಪಹಿತ ಚೇತನ. ಸರ್ಪ ಜ್ಞಾನಕ್ಕೆ ಅಧಿಷ್ಠಾನ ಯಾವ್ದು ಹೇಳಿರಿ? ಅಂತಃಕರಣ ಉಪಹಿತ ಚೇತನ. ಈಗ ಸರ್ಪದ ಏನು ಬಗೆಹರಿತು ಪ್ರಶ್ನೆ. ಸರ್ಪದ ಜ್ಞಾನ ರಜ್ಜುನ ಜ್ಞಾನ ಆದ್ರೆ ಸಾಕ? ಸರ್ಪ ಜ್ಞಾನ ಎರಡೂ ನಿವೃತ್ತಿ ಆಕ್ಕವ ಅಂತ ಹೇಳಿದ್ರಲ್ಲ, ಅದು ಸಂಭವಿಸುವುದಿಲ್ಲ. ಆ ಶಂಕ ಈಗ ಹೇಳ್ತಾ ಇದ್ದಾನೆ. 139ನೇ ಶಂಕ. ರಜ್ಜುನ ಜ್ಞಾನದಿಂದ ಸರ್ಪಜ್ಞಾನದ ನಿವೃತ್ತಿಯು ಸಂಭವಿಸುವುದಿಲ್ಲ. ಅನ್ಯ ಸಂಖ್ಯೆಯು ಯದ್ಯಪಿ ಮೇಲೆ ಹೇಳಲ್ಪಟ್ಟ ರೀತಿಯಿಂದ ಸರ್ಪದ ನಿವೃತ್ತಿಯು ರಜ್ಜುನ ಜ್ಞಾನದಿಂದ ಸಂಭವಿಸ್ತದೆ, ಏನು ಅಡ್ಡಿ ಇಲ್ಲ.
ಯಾಕೆ ಸರ್ಪದ ರಜ್ಜುನ ಜ್ಞಾನವೇ ರಜ್ಜು ಉಪಹಿತ ಚೇತನ, ಅದು ಸರ್ಪದ ಅಧಿಷ್ಠಾನ. ಆ ರಜ್ಜು ಜ್ಞಾನ ಆಗುವ ಸಮಯದೊಳಗೆ ರಜ್ಜು ಉಪಹಿತ ಜ್ಞಾನ ಕೂಡ ನಿರಾವರಣ ಹೊಂದಿ ಭಾನ ಆಗೈತಿ. ಅಂದ್ರೆ ಅಧಿಷ್ಠಾನದ ಜ್ಞಾನ ಆಗೈತಿ, ಅಲ್ಲಿ ಸರ್ಪದ ಅಧಿಷ್ಠಾನದ ಜ್ಞಾನ ಆಗ್ಯದ. ಆದರೆ ತಥಾಪಿ ಸರ್ಪದ ಜ್ಞಾನದ ನಿವೃತ್ತಿ ಸಂಭವಿಸುವುದಿಲ್ಲ. ಸರ್ಪದೇನೋ ನಿವೃತ್ತಿ ಆಗ್ತದೆ ರಜ್ಜು ಜ್ಞಾನದಿಂದ. ಸರ್ಪದ ಜ್ಞಾನ ಒಂದೈತಲ್ಲ, ಅದು ಅದರ ನಿವೃತ್ತಿ ಸಂಭವಿಸುವುದಿಲ್ಲ ಅಂತ ನಾವು. ಯಾಕಂದರೆ ಸರ್ಪದ ಅಧಿಷ್ಠಾನವು ರಜ್ಜು ಅವಚ್ಚಿನ ಚೇತನವಿರುತ್ತದೆ ಮತ್ತು ಸರ್ಪದ ಜ್ಞಾನದ ಅಧಿಷ್ಠಾನವು ಸಾಕ್ಷಿ ಚೇತನ. ನೀವೇನೇನು ಹೇಳಿದ್ರಿ, ಅಧಿಷ್ಠಾನ ಜ್ಞಾನ ಆಗಲಾರದನೆ ಕಲ್ಪಿತದ ನಿವೃತ್ತಿ ಆಗಂಗಿಲ್ಲ, ಇದನ್ನು ನೀವೇ ಹೇಳ್ಕೊಂಬಂದಿರಿ. ಈಗ ಸಾಕ್ಷಿ ಚೇತನವೇ ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ ಅಂತ ಹೇಳಿದ್ರಿ. ಪೂರ್ವದಲ್ಲಿ ಹೇಳಿದ ಪ್ರಕಾರ ರಜ್ಜುನ ಜ್ಞಾನದಿಂದ ರಜ್ಜು ಅವಚ್ಚಿನ ಚೇತನವೇ ಭಾನ ಆಗ್ಯದ, ಸಾಕ್ಷಿ ಚೇತನ ಭಾನ ಆಗಿಲ್ಲ. ಆದ್ದರಿಂದ ರಜ್ಜುನ ಜ್ಞಾನವಾದಾಗ್ಯಾದರೂ ಕೂಡ ಸರ್ಪದ ಜ್ಞಾನದ ಅಧಿಷ್ಠಾನವಾದ ಸಾಕ್ಷಿ ಚೇತನ ಅಜ್ಞಾತದ, ಅದು ಜ್ಞಾತ ಆಗಿಲ್ಲ, ಅಜ್ಞಾತದ ಯಾವುದು ಸಾಕ್ಷಿ ಚೇತನ. ಮತ್ತು ಅಧಿಷ್ಠಾನವು ಅಜ್ಞಾತವಿರುವಾಗ ಬರ್ಕೋರಿ, ಅಜ್ಞಾತವಿರುವಾಗ ಏನಾಗೈತೆ, ಅಜ್ಞಾವಿರುವಾಗ ಹಿಂಗೈತಲ್ಲ, ಅಧಿಷ್ಠಾನವು ಅಜ್ಞಾತವಿರುವಾಗ, ಅಧಿಷ್ಠಾನವು ಅಜ್ಞಾತವಿರುವಾಗ ಕಲ್ಪಿತದ ನಿವೃತ್ತಿಯಾಗುವುದಿಲ್ಲ. ಅಧಿಷ್ಠಾನ ಎಲ್ಲಿ ತಕ ಅಜ್ಞಾತ ಇರ್ತತಿ, ಅಲ್ಲಿ ತಕ ಕಲ್ಪದ ನಿವೃತ್ತಿ ಆಗಂಗಿಲ್ಲ. ಇದು ನೇಮದ. ಮತ್ತೇನೆಂದರೆ ಜ್ಞಾತ ಅಧಿಷ್ಠಾನದಿಂದಲೇ ಕಲ್ಪಿತದ ನಿವೃತ್ತಿ ಆಗುತ್ತದೆ. ಅಧಿಷ್ಠಾನ ಆದ ಜ್ಞಾನ ಆಗಿರ್ಬೇಕು. ಜ್ಞಾನ ಆಗಿದ್ದು ಜ್ಞಾತ, ಜ್ಞಾನ ಆಗಲಾರದು ಅಜ್ಞಾತ, ಅರ್ಥಾತ್ ಜ್ಞಾತ ಅಜ್ಞಾತ. ಈಗ ರಜ್ಜುನ ಜ್ಞಾನದಿಂದ ಏನು ಆ ಸರ್ಪದ ಜ್ಞಾನದ ಅಧಿಷ್ಠಾನವಾದ ಸಾಕ್ಷಿ ಚೇತನದ ಭಾನ ಆಗಿಲ್ಲ. ಆ ಸಾಕ್ಷಿ ಚೇತನ ಅಜ್ಞಾತದ, ಅಧಿಷ್ಠಾನ ಅಜ್ಞಾತ ಇದ್ದರೆ ಕಲ್ಪಿತ ನಿವೃತ್ತಿ ಆಗಂಗಿಲ್ಲ. ಜ್ಞಾತ ಅಧಿಷ್ಠಾನದಿಂದಲೇ ಕಲ್ಪಿತದ ನಿವೃತ್ತಿ ಆಗ್ತದೆ. ಆದ್ದರಿಂದ ರಜ್ಜು ಜ್ಞಾನದಿಂದ ಸರ್ಪ ಜ್ಞಾನದ, ಸರ್ಪದಲ್ಲ ಇದು ತಿಳಿಯಾಗಿರ್ಬೇಕು, ರಜ್ಜುನ ಜ್ಞಾನದಿಂದ ಸರ್ಪದ ಜ್ಞಾನದ ನಿವೃತ್ತಿಯು ಸಂಭವಿಸುವುದಿಲ್ಲ. ಸರ್ಪದ ಜ್ಞಾನಕ್ಕೊಂದು ಅಧಿಷ್ಠಾನ ಬೇರೆ ಹೇಳಿರಿ, ಸರ್ಪಕ್ಕೊಂದು ಅಧಿಷ್ಠಾನ ಬೇರೆ ಹೇಳಿರಿ. ಸರ್ಪಕ್ಕೆ ಅಧಿಷ್ಠಾನ ಯಾವುದು, ರಜ್ಜು ಚೇತನ. ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ ಯಾವುದು, ಸಾಕ್ಷಿ ಚೇತನ. ಈಗ ನಮಗೆ ರಜ್ಜುವಿನ ಜ್ಞಾನ ಜೊತೆಗೆ ರಜ್ಜು ಉಪಹಿತ ಜ್ಞಾನನೂ ಆಗೈತೆ, ರಜ್ಜು ಉಪಹಿತ ಚೇತನ ಜ್ಞಾನ ಆಗ್ಯದ, ಆವರಣ ಭಂಗ ಆಗ್ಯದ. ಆದರೆ ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನವಾದ ಯಾವ ಸಾಕ್ಷಿ ಚೇತನ ಅಜ್ಞಾತದ, ಅಜ್ಞಾತವಾದ ಅಧಿಷ್ಠಾನ ಕಲ್ಪಿತವನ್ನು ನಿವೃತ್ತಿ ಮಾಡುವುದಿಲ್ಲ. ಆದ್ದರಿಂದ ರಜ್ಜುವಿನ ಜ್ಞಾನದಿಂದ ಸರ್ಪದ ಜ್ಞಾನದ ನಿವೃತ್ತಿಯು ಸಂಭವಿಸುವುದಿಲ್ಲ. ಎಷ್ಟು ಶಂಕ ಅದ ಇದು, ಸರಿ? ಅದಕ್ಕೆ ಸಮಾಧಾನ, ಸರ್ಪದ ಅಭಾವದಿಂದ ಸರ್ಪಜ್ಞಾನದ ನಿವೃತ್ತಿ ಆಗುತ್ತದೆ. ಒಂದು ರೀತಿ ಹೇಳ್ತಾರೆ, ಒಂದು ರೀತಿ ನಿವೃತ್ತಿ. ಎಲ್ಲಿ ತಕ್ಕ ಜ್ಞೇಯ ಇರ್ತದನೋ ಅಲ್ಲಿ ತಕ್ಕ ಜ್ಞಾನ ಇರ್ತದೆ, ಎಲ್ಲಿ ತಕ್ಕ ಜ್ಞೇಯ ಇರ್ತದನೋ ಅಲ್ಲಿ ತಕ್ಕ ಜ್ಞಾನ. ನನ್ನ ಮುಂದೆ ಪೆನ್ ಐತಿ ಅಂದ್ರೆ ಪೆನ್ನಿನ ಜ್ಞಾನ ಇರ್ತದೆ. ಪೆನ್ ಇಲ್ಲ ಅಂದ್ರೆ ಪೆನ್ನ ಜ್ಞಾನ ಹೆಂಗಿರ್ತದೆ? ಜ್ಞೇಯವನ್ನು ಆಧರಿಸಿಕೊಂಡ ಜ್ಞಾನ ಇರ್ತದೆ. ಜ್ಞೇಯ ಇಲ್ಲ ಅಂತಂದ್ರೆ ಜ್ಞಾನ ಇರಂಗಿಲ್ಲ. ಇದು ಅರ್ಥ. ಜ್ಞೇಯ ಯಾವುದು? ಸರ್ಪ.
ಸರ್ಪನ ಇಲ್ಲ ಅದ ಬಳಿಕ ಸರ್ಪಜ್ಞಾನ ಹಂಗ ಇರ್ತತಿಪ್ಪ ಅಂತ ಹೇಳೋರು ಅದಾರಿ. ಸಮಾಧಾನ ಏನು? ವಿಷಯದ ಆಧೀನ ಜ್ಞಾನವಿರುತ್ತದೆ. ವಿಷಯವಾದ ಯಾವ ಸರ್ಪವಿರುವುದೋ ಅದರ ನಿವೃತ್ತಿ ಆಗುತ್ತಲೇ ವಿಷಯವು ಅಭಾವವಾಗುವುದರಿಂದ ಸರ್ಪದ ಜ್ಞಾನವಾದರೂ ಕೂಡ ತಾನೇ ನಿವೃತ್ತಿ ಆಗುತ್ತದೆ. ಈಗ ರಜ್ಜುನ ಜ್ಞಾನದ ಸರ್ಪ ಅಂತೂ ನಿವೃತ್ತಿ ಆಗೈತಿಲ್ಲ. ಸರ್ಪದ ಜ್ಞಾನದ ಬಗ್ಗೆ ಈಗ ಚಿಂತನೆ ಅದ ನಮಗೆ. ಸರ್ಪದ ಇಲ್ಲಂದ್ರೆ ಸರ್ಪ ಜ್ಞಾನ ಹೆಂಗಿರ್ತೈತಪ್ಪ? ರಜ್ಜುನ ಜ್ಞಾನದ ಸರ್ಪ ನಿವೃತ್ತಿ ಆಗ್ಯದ. ಸರ್ಪ ಜ್ಞಾನ ಅದು ಜ್ಞೇಯ ಇದ್ದವ್ರ ಜ್ಞಾನ ಇರ್ತತಿ. ಸರ್ಪನ ಇಲ್ಲಾಗೈತೆ ಅಂದ ಬಳಿಕ ಸರ್ಪ ಜ್ಞಾನ ತಾನೇ ನಿವೃತ್ತಿ ಆಕತಿ ಅಂತ ಒಂದು ರೀತಿಯಿಂದ ಇದು ಸಮಾಧಾನ. ಹೇಗೆ ಹೇಳಿ ನಮಗೆ ಸಮಾಧಾನ ಇಲ್ಲ ಅಂತಾನೆ ಮತ್ತೊಬ್ಬ. ಬೇರೆ ಯಾರೋ ಹೀಗೆ ಹೇಳುತ್ತಾರೆ, ಕಲ್ಪಿತ ನಿವೃತ್ತಿ ಅಧಿಷ್ಠಾನ ಜ್ಞಾನ ಹೊರತ ಆಗುವುದಿಲ್ಲಪ್ಪ. ಕಲ್ಪಿತ ನಿವೃತ್ತಿ ನೇಮೇನದ? ನೀವೇ ಹೇಳ್ರಿ, ಅಧಿಷ್ಠಾನದ ಜ್ಞಾನದಿಂದಲೇ ಕಲ್ಪಿತದ ನಿವೃತ್ತಿ ಆಕತಿ ಅಂತ ನೀವೇ ಹೇಳಿರಿ. ಈಗ ಸರ್ಪ ಇಲ್ಲದ ಬಳಿಕ ಸರ್ಪ ಜ್ಞಾನ ತಾನೇ ಇಲ್ಲಾಕತಿ ಅಂತ ಹೇಳಿ ನೀವು ಹೋಗಿ ಹೇಳಬೇಡ್ರಿ. ಯಾಕೆ? ಕಲ್ಪಿತದ ನಿವೃತ್ತಿ. ಕಲ್ಪಿತ ಯಾವ್ದೀಗ? ಸರ್ಪದ ಜ್ಞಾನ. ಸರ್ಪ ಅಲ್ಲ, ಜ್ಞಾನ ಕಡೆ ಲಕ್ಷ ಇರಲಿ. ಸರ್ಪದ ಜ್ಞಾನ ಕಲ್ಪಿತದ. ಅದಕ್ಕೆ ಅಧಿಷ್ಠಾನ ಯಾವ್ದದ? ಸರ್ಪ ಜ್ಞಾನಕ್ಕೆ ಅಧಿಷ್ಠಾನ ಯಾವ್ದದ? ಸಾಕ್ಷಿ ಚೇತನದ. ಸಾಕ್ಷಿ ಚೇತನ ಜ್ಞಾನ ಆಗುವ ತನಕ ಅದು ಯಾರಿಗೂ ಕೂಡ ಆ ಕಲ್ಪಿತ ಸರ್ಪದ ಜ್ಞಾನದ ನಿವೃತ್ತಿ ಆಗಂಗಿಲ್ಲ. ಹಿಂಗೆ ಶಂಕ ಮಾಡ್ತಾ ಇದ್ದಾನೆ. ಆದ್ದರಿಂದ ಮತ್ತು ಸರ್ಪದ ಜ್ಞಾನವಾದರೂ ಕೂಡ ಕಲ್ಪಿತವಿರುತ್ತದೆ. ಸರ್ಪ ಜ್ಞಾನ ಕಲ್ಪಿತದ. ಆದರೆ ಅಧಿಷ್ಠಾನವು ಅದರ ಅಧಿಷ್ಠಾನ ಸಾಕ್ಷಿ ಚೇತನವಿರುತ್ತದೆ. ಆದ್ದರಿಂದ ಅದರ ಜ್ಞಾನದ ಹೊರತಾಗಿ ಕಲ್ಪಿತ ಸರ್ಪದ ನಿವೃತ್ತಿಯು ಸಂಭವಿಸುವುದಿಲ್ಲ. ಸರ್ಪದ ಜ್ಞಾನ ನಿವೃತ್ತಿ ಆಗಬೇಕಾದ್ರೆ ಆ ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನವಾದ ಸಾಕ್ಷಿ ಚೇತನ ಭಾನ ಆಗುವ ತನಕ ಆ ಸರ್ಪದ ಜ್ಞಾನ ನಿವೃತ್ತಿ ಆಗುವುದಿಲ್ಲ. ಇದಕ್ಕೆ ಸಮಾಧಾನ ಹೇಳ್ತಾರೆ. 142 ಹತ್ತತ್ತು 142 ಒಂದು ಸಮಾಧಾನ. ನಿವೃತ್ತಿ 2 ಪ್ರಕಾರವಿರುತ್ತದೆ. ನಿವೃತ್ತಿ ಎಷ್ಟು ಪ್ರಕಾರದ? 2 ಪ್ರಕಾರದ. ಒಂದೇನೋ ಅತ್ಯಂತ ನಿವೃತ್ತಿಯಾಗಿರುತ್ತದೆ. ಮತ್ತೊಂದು ಎರಡನೇದು ಕಾರಣದಲ್ಲಿ ಕಾರ್ಯದ ಲಯ ಯಾವ ಲಯವಿರುವುದೋ ಅದಾದ್ರೂ ಕೂಡ ನಿವೃತ್ತಿ ಎಂದು ಹೇಳಲ್ಪಡುತ್ತದೆ. ಕಾರಣದಲ್ಲಿ ಶಬ್ದ ಹೋದ್ರೆ ಕಾರಣದಲ್ಲಿ ಆತಿಲ್ಲ, ಅಲ್ಲೊಂದು ಗುರ್ತ ಮಾಡ್ಕೊಂಡು ಕಾರ್ಯದ ಒಂದು ಶಬ್ದ ಹಾಕೋಬೇಕು. ಕಾರಣದಲ್ಲಿ ಕಾರ್ಯದ ಯಾವ ಲಯವಿರುವುದೋ ಅದಾದರೂ ಕೂಡ ನಿವೃತ್ತಿ ಎಂದು ಹೇಳಲ್ಪಡುತ್ತದೆ. ನಿಮಗೆ ತಿಳಿಯಕ್ಕೆ ಹಗರಾಗ್ತದೆ ಅದೊಂದು ಶಬ್ದ ಹಾಕಿದ್ರೆ. ಕಾರ್ಯದ ಎರಡನೇ ನಿವೃತ್ತಿ ಹೇಳ್ತಾರೆ. ಕಾರಣದಲ್ಲಿ ಕಾರ್ಯದ ಯಾವ ಲಯವಿರುವುದೋ ಅದಾದರೂ ಕೂಡ ನಿವೃತ್ತಿ ಎಂದು ಹೇಳಲ್ಪಡುತ್ತದೆ. ನಿವೃತ್ತಿ 2 ಪ್ರಕಾರ ಅದು ಗೊತ್ತತಿ. ಒಂದು ಅತ್ಯಂತ ನಿವೃತ್ತಿ ಅಂದ್ರೆ ಕಾರಣ ಸಹಿತ ಕಾರ್ಯದ ನಿವೃತ್ತಿ. ಅತ್ಯಂತ ನಿವೃತ್ತಿ ಅಂದ್ರೇನು? ಕಾರಣ ಸಹಿತ ಕಾರ್ಯದ ನಿವೃತ್ತಿ. ಒಂದು ವಸ್ತ್ರದ ಅಂತ ತಿಳ್ಕೊಂಡು, ವಸ್ತ್ರ, ಆ ವಸ್ತ್ರದೊಳಗಿನ ಎಳೆಗಳನ್ನೆಲ್ಲ ಬಿಚ್ಚಿ ತೆಗೆದರ ವಸ್ತ್ರದ ನಿವೃತ್ತಿ ಆಗ್ತದೆ. ಕಾರ್ಯನ ನಿವೃತ್ತಿ ಆಕೈತಿ. ಕಾರಣ ಎಳೆಗಳು ಇನ್ನೂ ಅದಾವ ಗೊತ್ತತ್ತು. ಇದೇನಂತಂದ್ರೆ ವಸ್ತ್ರ ಕಾರಣದೊಳಗೆ ಲಯ ಆತವು. ವಸ್ತ್ರ ಕಾರಣದೊಳಗೆ ಲಯ ಆತ. ಕಾರಣ ಯಾವುದು? ಎಳೆಗಳು. ಮತ್ತದನ್ನ ಎಳೆಗಳಿದ್ದವ್ರು ಮತ್ತೆ ವಸ್ತ್ರ ತಯಾರು ಮಾಡ್ಲಕ್ಕೆ ಬರ್ತದಿಲ್ಲ. ಇನ್ನು ವಸ್ತ್ರಕ್ಕೆ ಬೆಂಕಿ ಹಚ್ಚಿದ ತಿಳ್ಕೊ, ಇದು ಅಂತ ನಿವೃತ್ತಿದು.
ಕಾರಣ ಸಹಿತ ಕಾರ್ಯದ ಲಯ ರೂಪ ನಿವೃತ್ತಿ. ಕಾರಣ ಸಹಿತ ಕಾರ್ಯದ ನಿವೃತ್ತಿಗೆ ಅತ್ಯಂತ ನಿವೃತ್ತಿ ಅಂತಾರೆ. ಎರಡು ನಿವೃತ್ತಿ ಅದು. ಒಂದು ಅತ್ಯಂತ ನಿವೃತ್ತಿ, ಎರಡನೇದು ಕಾರಣದಲ್ಲಿ ಕಾರ್ಯದ ಲಯರೂಪ ನಿವೃತ್ತಿ. ಎರಡು ಪ್ರಕಾರದ ಕಾರಣ ಸಹಿತ ಕಾರ್ಯ ನಿವೃತ್ತಿಯು ಅತ್ಯಂತ ನಿವೃತ್ತಿ ಎಂದು ಹೇಳಲ್ಪಡುತ್ತದೆ. ಕಾರಣ ಸಹಿತ ಕಾರ್ಯ ನಿವೃತ್ತಿಗೆ ಅತ್ಯಂತ ನಿವೃತ್ತಿ ಅಂತ ಹೇಳ್ತಾರೆ. ಅಧಿಷ್ಠಾನದ ಆಶ್ರಯದಲ್ಲಿರುವ ಅಜ್ಞಾನವು ಎಲ್ಲ ಕಲ್ಪಿತ ವಸ್ತುಗಳಿಗೆ ಕಾರಣವಾಗಿರುತ್ತದೆ. ಅಧಿಷ್ಠಾನದ ಆಶ್ರಯದಲ್ಲಿರುವ ಕಲ್ಪಿತ ಏನು ಅಜ್ಞಾನ ಐತಲ್ಲ, ಎಲ್ಲ ಕಲ್ಪಿತಗಳಿಗೆ ಅದುವೇ ಕಾರಣದ ಅದಲ್ಲ. ಅಧಿಷ್ಠಾನದ ಆಶ್ರಯದಲ್ಲಿ ಇರುವ ಯಾವ ಅಜ್ಞಾನ, ಅಧಿಷ್ಠಾನ ಅಂದ್ರೇನು? ರಜ್ಜು ಅವಚ್ಛಿನ್ನ ಚೇತನ ಅಧಿಷ್ಠಾನ. ಅಧಿಷ್ಠಾನ ಯಾವುದು? ರಜ್ಜುವಿಗೆ, ಸರ್ಪಕ್ಕ ರಜ್ಜು ಉಪೇತ ಚೇತನ. ಅದರ ಆಶ್ರಯದಲ್ಲೇ ಆ ಕಲ್ಪಿತದ ಕಾರಣ ಇರ್ತದೆ ಹೌದಲ್ಲ. ಆ ಅಜ್ಞಾನ ಸಹಿತ ಕಲ್ಪಿತ ಕಾರ್ಯದ ನಿವೃತ್ತಿಯು ಅಧಿಷ್ಠಾನ ಜ್ಞಾನದಿಂದಲೇ. ಅಧಿಷ್ಠಾನ ಅಷ್ಟ ಐತಲ್ಲ, ಅಧಿಷ್ಠಾನ ಜ್ಞಾನದಿಂದ. ಜ್ಞಾನ ಒಂದು ಶಬ್ದ ಹಾಕಿದ ನಿಮಗೆ ತಿಳಿಯಾಕ ಸರಳ ಆಗ್ತದೆ. ಆ ಅಜ್ಞಾನ ಸಹಿತ ಕಲ್ಪಿತ ಕಾರ್ಯದ ನಿವೃತ್ತಿಯು ಅಧಿಷ್ಠಾನ ಜ್ಞಾನದಿಂದಲೇ, ಬರೀ ಅಧಿಷ್ಠಾನದಿಂದಲೇ, ಅಧಿಷ್ಠಾನದ ಜ್ಞಾನದಿಂದಲೇ ನಿವೃತ್ತಿ ಆಗುತ್ತದೆ. ಆದರೆ ಕಾರಣದಲ್ಲಿ ಲಯರೂಪ ಯಾವ ನಿವೃತ್ತಿ ಇರುವುದೋ ಅದು ಅಧಿಷ್ಠಾನದ ಜ್ಞಾನವಿಲ್ಲದಿದ್ದರೂ ಕೂಡ ಆಗುತ್ತದೆ. ಲಯರೂಪದ ನಿವೃತ್ತಿಗೆ ಅಧಿಷ್ಠಾನ ಜ್ಞಾನದ ಅವಶ್ಯಕತೆ ಇಲ್ಲ. ಲಯರೂಪ ನಿವೃತ್ತಿಗೆ ಅಧಿಷ್ಠಾನ ಜ್ಞಾನ ಬೇಕಂತ ನೇಮ ಇಲ್ಲ. ಅದು ಹ್ಯಾಂಗ್ರಿ ಅಂತ ಕೇಳಿದರೆ, ಅಧಿಷ್ಠಾನ ಜ್ಞಾನವಿಲ್ಲದೆ ಸುಷುಪ್ತಿ ಮತ್ತು ಪ್ರಳಯ ಕಾಲದಲ್ಲಿ ಸರ್ವ ಪದಾರ್ಥಗಳು ಅಜ್ಞಾನದಲ್ಲಿ ಲಯವಾಗಿರುತ್ತವೆ. ನಿಮಗೆ ನಿದ್ದೆ ಇದೆ, ನಿದ್ದೆ ಎತ್ತಿದಾಗ ನಿಮ್ಮ ಮನೆ, ಹೊಲ, ಹೆಂಡ್ರು, ಮಕ್ಕಳು ಈ ಪದಾರ್ಥಗಳು ಅದಾವೇನಲ್ಲಿ ನಿದ್ಯಾಗ ಎದ್ದಾಗಿರ್ಬೋದು. ನಿದ್ದೆ ಅದಾವೇನೋ ಇಲ್ಲ, ಲಯ ಆಗ್ಯಾವ. ಎಲ್ಲಿ ಲಯ ಅದು? ಅಜ್ಞಾನ ಲಯ ಅದು ಅಲ್ರಿ. ಅಜ್ಞಾನದೊಳಗೆ ಲಯ ಆಗಿರ್ತಾವ. ಈ ಪ್ರಳಯ ಕಾಲದಾಗನು ಕೂಡ ಜಗತ್ತು ಪ್ರಳಯ ಆಕೈತಿ. ಪ್ರಳಯ ಆದಾಗ ಏನಾಕತಿ? ಆ ವಸ್ತುಗಳೆಲ್ಲ ಅವು ಹೇಗಿರ್ತಾವ? ಮಾಯೊಳಗೆ ಲೀನ ಆಗಿರ್ತಾವೆ ಹೇಳ್ತ. ಈ ರೀತಿಯಾಗಿ ಸುಷುಪ್ತಿ ಮತ್ತು ಪ್ರಳಯದಲ್ಲಿ ಅಧಿಷ್ಠಾನದ ಜ್ಞಾನ ಇಲ್ಲದಿದ್ದರೂ ಕೂಡ ಪದಾರ್ಥಗಳು ಅಜ್ಞಾನದಲ್ಲಿ ಲಯ ಆಗ್ತಾವೆ. ಅಲ್ಲಿ ಸರ್ವ ಪದಾರ್ಥಗಳು ಲಯವಾಗಲು ನಿಮಿತ್ತವೇನೆಂದರೆ ಸಮ್ಮುಖವಾದ ಭೋಗದ ಕರ್ಮದ ಅಭಾವ. ಸುಷುಪ್ತಿಯೊಳಗೆ ಲಯ ಆಗ್ಲಾಕ ಏನು ಕಾರಣಪ್ಪ ಎಲ್ಲ ವಸ್ತುಗಳು ಅಂತ ಕೇಳಿದ್ರೆ, ಜಾಗ್ರತಿನಲ್ಲಿ ಭೋಗ ಕೊಡಬೇಕಾದ ಕರ್ಮಗಳೇನಾದು? ಆ ಕರ್ಮಗಳ ಅಭಾವ ಅದು. ಜಾಗ್ರತ್ನ್ಯಾಗ ಏನು ತಿನ್ಬೇಕಾಗಿತ್ತು, ಏನು ಕುಡಿಬೇಕಾಗಿತ್ತು, ಏನು ಭೋಗ ಮಾಡಬೇಕಾಗಿತ್ತು, ಅದೆಲ್ಲ ಭೋಗ ಮಾಡಿ ಆ ಭೋಗ ಕೊಡ್ತಕ್ಕಂಥ ಕರ್ಮಗಳ ಅಭಾವ ಯಾವಾಗ? ಅದು ನಿದ್ದೆ ಹತ್ತದ. ನಿಮಗೆ ನಿದ್ದೆ ಎಲ್ಲಿತಕ್ಕ ಹತ್ತಂಗಿಲ್ಲ. ಬೇಕಾದಟ್ಟು ಒದ್ದಾಡಿ ನೀನು ನಿದ್ದೆ ಹತ್ತಬೇಕಾಗಿತ್ತರ ಮುಖ್ಯ ಕಾರಣ ನಿದ್ದೆ ಯಾವುದು? ಗುಳ್ಗಿ ತಗೊಳ್ಳೋದಲ್ಲ. ಆ ಗುಳ್ಗಿ ತೊಗೊಂಡು ನಿದ್ದೆ ಮಾಡ್ತಾರೆ, ಮತ್ತೇನ್ರಿ ತೊಗೊಂಡು ನಿದ್ದೆ ಮಾಡ್ತಾರೆ, ಅದು ಬೇರೆ. ಅದು ಆದರೆ ವಾಸ್ತವಿಕ ಪ್ರಕ್ರಿಯೆಗೆ ಅನುಸಾರವಾಗಿ, ಪ್ರಕೃತಿಗೆ ಅನುಸಾರವಾಗಿ ನಿದ್ದೆ ಹತ್ತಬೇಕಾಗಿತ್ತು ಅಂತಂದರೆ ಜಾಗೃತಿನ ಭೋಗವನ್ನು ಕೊಡತಕ್ಕಂಥ ಕರ್ಮಗಳು ಅಭಾವ ಆಗ್ತಾವು. ಅವು ಅಭಾವ ಆದಾಗ ನಿಮಗೆ ಗಾಢವಾದ ನಿದ್ದೆ ಹತ್ತದ. ಯಾವಾಗ ಮತ್ತೆ ಆ ಕರ್ಮಗಳು ಸಮ್ಮುಖ ಅದು ನಿಮ್ಮನ್ನ ಎಚ್ಚರಿಕೆ ತರ್ತಾವೆ. ಕರ್ಮದ ಲೀಲ ಇದು. ಯಾಕಂದ್ರೆ ಮೂರು ಅವಸ್ಥೆಗಳು ಕರ್ಮದ ಆಧೀನದೊಳಗದಾವೆ: ಜಾಗ್ರ, ಸ್ವಪ್ನ, ಸುಷುಪ್ತಿ. ಇವು ಮೂರು ಕರ್ಮದ ಅಧೀನದಾವ. ಆ ಕರ್ಮಗಳೇನಾದವು ಅಂದ್ರೆ ಅಭಾವ. ಅದು ಜಾಗ್ರತಿನಲ್ಲಿ ಭೋಗ ಕೊಡ್ತಕ್ಕಂಥ ಕರ್ಮಗಳು ಅಭಾವ ಆದ ಕೂಡ ನಿದ್ದೆ ಹೋತು, ನಿಮಗೆ ನಿದ್ದೆ ಹತ್ತದ ಅಲ್ರಿ. ಅಭಾವ. ಅದರಂತೆ ಅಧಿಷ್ಠಾನ ಸಾಕ್ಷಿಯ ಜ್ಞಾನ ಇಲ್ಲದನೇ ಸರ್ಪದ ಜ್ಞಾನ ಲಯವಾಗುತ್ತದೆ.
ಈಗ ಅವನು ಶಂಕ ಏನು ಮಾಡಿದ್ದ, ಅಧಿಷ್ಠಾನ ಜ್ಞಾನದಿಂದಲೇ ಸಾಕ್ಷಿ ಅಧಿಷ್ಠಾನ ಯಾವತ್ತಿ ಸಾಕ್ಷಿದ ಸರ್ಪಜ್ಞಾನಕ್ಕೆ. ಆ ಸಾಕ್ಷಿ ಜ್ಞಾನ ಆದಾಗನೇ ಏನಾಕತಿ ಅಂತ ಕೇಳಿದ್ರೆ ಅಲ್ಲಿ ಕಲ್ಪಿತದ ನಿವೃತ್ತಿ ಆಗ್ತದ ಅಂತ ಹೇಳಿದಲ್ಲ. ಲಯರೂಪ ನಿವೃತ್ತಿಗೆ ಅಧಿಷ್ಠಾನ ಜ್ಞಾನದ ಅವಶ್ಯಕತೆ ಇಲ್ಲ. ಇದನ್ನು ಹೇಳಿದ ಒಟ್ಟಿನ ಮೇಲೆ ಅಲ್ಲಿ ಸರ್ಪಜ್ಞಾನಕ್ಕೆ ವಿಷಯವಾಗಿ ಯಾವ ಸರ್ಪವಿರುವುದೋ ಅದರ ಅಭಾವವೇ ಸರ್ಪಜ್ಞಾನದ ಲಯಕ್ಕೆ ನಿಮಿತ್ತವಾಗಿರುತ್ತದೆ. ಹ್ಯಾಂಗ ಜಾಗೃತಿನ ಕರ್ಮದ ಅಭಾವವೇ ಸ್ವಪ್ನಕ್ಕೆ ಹೇಗೆ ನಿಮಿತ್ತ ಆಗೈತೇನೋ ಹಾಗೆ ಯಾವ ಸರ್ಪದ ಅಭಾವವೇ ಸರ್ಪದ ಜ್ಞಾನ ಲಯಕ್ಕೆ ನಿಮಿತ್ತ ಕಾರಣವಾಗಿರುತ್ತದೆ. ಈ ಪ್ರಕಾರದಿಂದ ಸರ್ಪದ ನಿವೃತ್ತಿಯು ರಜ್ಜು ಜ್ಞಾನದಿಂದ ಆಗುತ್ತದೆ. ಮತ್ತು ಸರ್ಪ ಜ್ಞಾನಕ್ಕೆ ವಿಷಯವಾದ ಯಾವ ಸರ್ಪವಿರೋದೋ ಅದರ ಅಭಾವದಿಂದ ಸರ್ಪಜ್ಞಾನವು ಲಯವಾಗುತ್ತದೆ. ಸರ್ಪನ ಅಭಾವ ಆಗೈತಿ. ಅಭಾವ ಆಗುದ್ರೆ ಸರ್ಪದ ಜ್ಞಾನ ಹೆಂಗಿರ್ತೈತಿ? ನಿಮ್ಮ ಮುಂದೆ ಒಂದು ಪೆನ್ ಇರ್ತಾರ, ಪೆನ್ನಿನ ಜ್ಞಾನ ಇರ್ತೈತಿ. ಪೆನ್ನ ಇಲ್ಲ ಅಂತಂದ್ರೆ ಪೆನ್ನಿನ ಜ್ಞಾನ ಯಾಕಿರ್ತೈತಿ? ಸರ್ಪ ಇರ್ತಕ್ಕ ಸರ್ಪದ ಜ್ಞಾನ ಇತ್ತು, ಸರ್ಪ ಇಲ್ಲ ಆತು. ಯಾಕೆ? ಆ ಸರ್ಪದ ಅಧಿಷ್ಠಾನವಾದ ರಜ್ಜು ಉಪೇತ ಚೇತನ ಜ್ಞಾನ ಆಗೈತಿ, ಸರ್ಪ ಹೋಗೈತಿ. ಸರ್ಪ ಹೋದ್ಬೇಕು ಜ್ಞಾನ ನಂದೇನು ಕೆಲಸ ಅಂತ ಹೋಗ್ಬಿಡ್ತೈತಿ. ಇದು ಲಯರೂಪ ನಿವೃತ್ತಿ ಪದ್ಧತಿ. ಇದು ಆತಾನೆ ಈಗ ಎರಡು ನಿವೃತ್ತಿ ಹೇಳರಿಲ್ಲ. ಒಂದು ಅತ್ಯಂತ ನಿವೃತ್ತಿ, ಇನ್ನೊಂದು ಕಾರಣದಲ್ಲಿ ಕಾರ್ಯದ ಲಯರೂಪ ನಿವೃತ್ತಿ. ಈಗ ಲಯರೂಪ ನಿವೃತ್ತಿ ಹೇಳ್ಕೊಂಡು ಬಂದ. ಇನ್ನು ರಜ್ಜುನ ಜ್ಞಾನವಾಗುವ ಸಮಯದಲ್ಲಿ ಸಾಕ್ಷ್ಯ ಭಾನವಾಗುತ್ತದೆ. ಈ ಪ್ರಕಾರವಾಗಿ ಈ ಪ್ರಕಾರವಾಗಿ ಸರ್ಪದ ನಿವೃತ್ತಿಯು ರಜ್ಜು ಜ್ಞಾನದಿಂದ ಆಗುತ್ತದೆ. ಮತ್ತು ಸರ್ಪ ಜ್ಞಾನಕ್ಕೆ ವಿಷಯವಾದ ಯಾವ ಸರ್ಪವಿರೋದು ಅದರ ಅಭಾವದಿಂದ ಸರ್ಪ ಜ್ಞಾನ ಕೂಡ ಲಯವಾಗುತ್ತದೆ. ಇದು ಒಂದು ರೀತಿ ಹೇಳಿ. ಅಥವಾ ಇನ್ನೊಂದು ರೀತಿ ಅಥವಾ ಅನ್ನೋ ಶಬ್ದ ಒಂದತ್ತಿಲ್ಲ. ಈಗ ನಾವು ಲಯರೂಪ ನಿವೃತ್ತಿದೊಂದು ಪದ್ಧತಿ ಹೇಳಿದೀವಿ. ಅಥವಾ ರಜ್ಜುನ ಜ್ಞಾನವಾಗುವ ಸಮಯದಲ್ಲಿ ಸಾಕ್ಷ್ಯ ಭಾನವಾಗುತ್ತದೆ. ನೋಡಪ್ಪ, ನಿನಗ ಅಧಿಷ್ಠಾನ ಜ್ಞಾನ ಆದಾಗನೇ ಸರ್ಪದ ಜ್ಞಾನದ ನಿವೃತ್ತಿ ಆಕೈತಿ ಅಂತ ಹಠ ಇತ್ತು ಅಂದ್ರೆ ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ ಯಾವುದು? ಸರ್ಪದ ಜ್ಞಾನಕ್ಕೆ ಸರ್ಪಕ್ಕಲ್ಲ. ಈಗ ನಮ್ಮ ಗುರಿ ಸರ್ಪದ ಜ್ಞಾನದ ಕಡೆನೇ ಇರಬೇಕು. ಪ್ರಶ್ನೆ ಅಲ್ಲದ ಸರ್ಪದ ಮುಗಿದು ಹೋಗೈತೆ. ಅದು ರಜ್ಜುನ ಜ್ಞಾನ ಆಗುವ ಸಮಯದಲ್ಲಿ ರಜ್ಜು ಉಪಿತ ಚೇತನ ಭಾನ ಆಗೈತಿ. ಆ ಸರ್ಪ ನಿವೃತ್ತಿ ಆಗೈತಿ. ಅದು ಮುಗಿದಕ್ಕೆ, ಅದು ಮುಗಿದ ಅಧ್ಯಾಯ. ಅದು ಸರ್ಪದ ಜ್ಞಾನದ ಬಗ್ಗೆ ಹೋರಾಟದ. ಈಗ ಸರ್ಪ ಜ್ಞಾನಕ್ಕೆ ಅಧಿಷ್ಠಾನ ಯಾವುದು? ಸಾಕ್ಷಿ ಚೇತನ. ಈಗ ಸಾಕ್ಷಿ ಚೇತನ ಭಾನ ಆಕೈತಿ ಅಂತ ಅದನ್ನ ಹೇಳೋರ್ದಾನ. ಸಾಕ್ಷಿ ಚೇತನ ಅಧಿಷ್ಠಾನದ ಜ್ಞಾನ ಆದಾಗನೇ ಕಲ್ಪಿತ ನಿವೃತ್ತಿ ಆಕೈತಿ ಅಂತ ನೀ ಹಠ ಮಾಡಿದ್ರೆ ಅದನ್ನ ಹೇಳ್ತಾರೆ, ಕೇಳ್ತಾರ. ಸಾಕ್ಷಿ ಭಾನ ಹೆಂಗೆ ಆಕೈತಿಪ್ಪ? ಭಾಳ ಮಹತ್ವದ ವಿಚಾರಗಳು. ವಿಚಾರ ಸಾಗರದ ಸುಮ್ಮನೆ ಇರಂಗಿಲ್ಲ ತಮ್ಮ. ಇದು ಪುರಾಣ ಕೇಳಂಗೆ ಕೇಳೋ ಮಾತು ಅಲ್ಲ. ಪ್ರತಿಯೊಂದು ಶಬ್ದದೊಳಗೆ ಲಕ್ಷ್ಯ ಇಟ್ಟು ಅದರ ಅರ್ಥವನ್ನು ತಿಳ್ಕೋಬೇಕಾಗ್ತದೆ. ಈಗ ನೋಡ್ರಿ, ಸಾಕ್ಷಿ ಭಾನ ಹೆಂಗೆ ಆಕೈತಿ? ನಮಗೆ ಸಾಕ್ಷಿ ಭಾನ ಆಗುವುದನ್ನ ಗೊತ್ತಿಲ್ಲ. ಸಾಕ್ಷಿ ನಮ್ಗೆ ಬಿಟ್ಟು ಎಲ್ಲರೂ ಹೊರಗದಾನ? ಅಮೇರಿಕಾದಾಗ, ಇಂಗ್ಲೆಂಡ್ದಾಗ ಸಾಕ್ಷಿ ನಮ್ಮಲ್ಲೇ ಅದ. ಪರಂತು ಸಾಕ್ಷಿದ ಭಾನ ಹೆಂಗಾಕೈತಿ ಅನ್ನೋದನ್ನ ಈ ಪುಣ್ಯಾತ್ಮ ತಿಳಿಸ್ಕೊಡ್ತಾನೆ ನೋಡಿ. ಸರ್ಪ ಮತ್ತು ಅದರ ಜ್ಞಾನಗಳೆರಡರ ನಿವೃತ್ತಿಯು ರಜ್ಜುನ ಜ್ಞಾನದಿಂದ ಆಗುತ್ತದೆ. ಮೊದಲು ನಿರ್ಣಯ ಮಾಡ್ಯಾರ ಅದನ್ನು. ರಜ್ಜು ಜ್ಞಾನ ಆದರೆ ಸಾಕು, ಸರ್ಪ ಜ್ಞಾನ ಎರಡು ನಿವೃತ್ತಿ ಆಕ ಅಂತ ಹೇಳ್ಕೊಂಬಂದಾರ. ಆದ್ರೆ ರಜ್ಜು ಜ್ಞಾನ ಆಗುವ ಸಮಯದಲ್ಲಿ ರಜ್ಜು ಉಪಿತದ ವಸ್ತು ಉಪಹಿತ ಚೇತನದೂ ಜ್ಞಾನ ಆಕತಿ, ಸಾಕ್ಷಿಗೂ ಜ್ಞಾನ ಆಕತಿ ಅನ್ನೋದು ಹೇಳಾರ್ದಾರ. ಈಗ ರಜ್ಜು ಜ್ಞಾನದಿಂದ ರಜ್ಜು ಉಪಿತ ಚೇತನ ಜ್ಞಾನ ಆಕತಿ ಅಂತ ಅದನ್ನ ಮೊದಲು ಹೇಳಾರಿಲ್ಲ. ಅವ್ರನ್ನ ಭಂಗ ಆಕೈತಿ. ರಜ್ಜು ಜ್ಞಾನ ಆದ್ರೆ ಸಾಕು, ರಜ್ಜು ಉಪಿತ ಚೇತನ ಭಾನ ಆಗೈತಿ ಅಂತ ಅದನ್ನ ಹೇಳಾರಿಲ್ಲ. ಈ ರಜ್ಜು ಜ್ಞಾನ ಆಗುವ ಸಮಯದಲ್ಲಿ
ರಜ್ಜು ಉಪೇತ ಚೇತನೂ ಭಾನಕತಿ, ಆದ್ರೂ ಕೂಡ ಅಭಿನ್ನ ಆಗಿರುವ ಸಾಕ್ಷಿಗೂ ಭಾನಕತಿ. ಇದನ್ನ ಹೇಳೋದ್ರ ಭಾಳ ಗುಟ್ಟ ಏನ್ರಿ, ಭಾಳ ಅದ್ಭುತ ಅಲ್ಲ. ನೋಡ್ರಿ, ಸರ್ಪ ಮತ್ತು ಅದರ ಜ್ಞಾನಗಳೆರಡರ ನಿವೃತ್ತಿಯು ರಜ್ಜುವಿನ ಜ್ಞಾನದಿಂದ ಆಗುತ್ತದೆ. ಏಕೆಂದರೆ ಯಾವಾಗ ರಜ್ಜುವಿನ ಪ್ರತ್ಯಕ್ಷ ಜ್ಞಾನವಾಗುವುದೋ ಆವಾಗ ಅಂತಃಕರಣ ವೃತ್ತಿಯು ನೇತ್ರದ್ವಾರ ಹೊರಟು ರಜ್ಜು ದೇಶದಲ್ಲಿ ಪ್ರಾಪ್ತವಾಗುತ್ತದೆ. ಲಕ್ಷ್ಯ ಕೊಟ್ಟು ಕೇಳ್ರೆ, ನಮಗೆ ಯಾವಾಗ ರಜ್ಜುವಿನ ಪ್ರತ್ಯಕ್ಷ ಜ್ಞಾನ ಆಕತಿ, ಯಾವಾಗ ಏನೇನಾಕತಿ ಅಂತ ಕೇಳಿದ್ರೆ, ನಮ್ಮ ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಟು ರಜ್ಜು ದೇಶಕ್ಕೆ ಪ್ರಾಪ್ತ ಆಗ್ಯದ. ಮತ್ತು ಆ ವೃತ್ತಿಯು ರಜ್ಜುವಿನ ಸಮಾನ ಆಕಾರ ಆಕೈತಿ. ರಜ್ಜುವಿಗೆ ಸಂಬಂಧ ಆದಾಗ ತಕ್ಕಷ್ಟು ಪ್ರಕಾಶ ಇದ್ದಾಗ ನಮ್ಮ ಅಂತಃಕರಣ ವೃತ್ತಿ ರಜ್ಜುವಿಗೆ ಸಂಬಂಧ ಆಗಿ ಮೂರು ಹುರಿ ಗುಂಜ ರಜ್ಜುವಿನ ಸಮಾನ ಆಕಾರ ಆಕೈತಿ. ವಿಶೇಷ ಜ್ಞಾನ ಆಗೈತಿ. ಈಗ ರಜ್ಜುವಿನ ಸಮಾನ ಆಕಾರ ಆಕೈತಿ. ಆತಿನ ರಜ್ಜುವಿನ ಪ್ರತ್ಯಕ್ಷ ಸಮಯದಲ್ಲಿ, ಆಗ ರಜ್ಜುವಿನ ಜ್ಞಾನ ಆಗೋ ಸಮಯದಲ್ಲಿ ಏನೇನಾಗೈತಿ, ವೃತ್ತಿ ಉಪೇತ ಚೇತನ ಮತ್ತು ರಜ್ಜು ಉಪೇತ ಚೇತನ ಎರಡೂ ಒಂದಾಗಿರ್ತವೆ. ವೃತ್ತಿ ಉಪೇತ ಚೇತನ, ವೃತ್ತಿಯೊಳಗೊಂದು ಚೇತನ ಅಂತಿಲ್ಲ, ವೃತ್ತಿ ಉಪೇತ ಚೇತನವೇ ಸಾಕ್ಷಿ ಚೇತನ ಗೊತ್ತಿರ್ಬೇಕದು, ಅದು ತಲೆಯಾಗಿರ್ಬೇಕದು. ವೃತ್ತಿ ಉಪೇತ ಚೇತನ ಬೇರೆ, ಸಾಕ್ಷಿ ಚೇತನ ಬೇರೆ, ಅದೆಲ್ಲೋ ಇದೆಲ್ಲೋ ಹಿಂಗೆಲ್ಲ ತಿಳ್ಕೊಬಾರ್ದು ನೀವು ಏನೋ. ಈಗ ವೃತ್ತಿ ಉಪೇತ ಚೇತನ ರಜ್ಜು ಉಪೇತ ಚೇತನ ಎರಡು ಒಂದಾದಾಗ ನಿಮಗೆ ರಜ್ಜು ಜ್ಞಾನ ಆಕೈತಿ. ಯಾಕಂದ್ರೆ ನೇಮ ಏನತ್ತಿ, ವೃತ್ತಿ ಉಪಚೇತನ ವಿಷಯ ಉಪಚೇತನ ಅಭೇದ ಆದಾಗನೇ ಜ್ಞಾನ ಆಕೈತಿ ಅಂತ ಒಂದು ನೇಮದ. ಇದು ವೃತ್ತಿ ನಿಮ್ಮ ಅಂತಃಕರಣದೊಳಗಿತ್ತು, ರಜ್ಜು ಹೊರಗಿತ್ತು, ಜ್ಞಾನ ಆಗಂಗಿಲ್ಲ. ಜ್ಞಾನ ಆಗ್ಬೇಕಾಯ್ತು ವೃತ್ತಿ ಹೋಗಿ ಆ ರಜ್ಜುಗೆ ಸಂಬಂಧ ಆದಾಗ, ರಜ್ಜುಗೆ ಸಂಬಂಧ ಆದಾಗ ಆ ರಜ್ಜು ಉಪಹಿತ ಚೇತನ ವೃತ್ತಿ ಉಪಚೇತನ ಅಭೇದಕ್ಕವೇ. ಹ್ಯಾಂಗ ಅಂದ್ರೆ ಘಟ ಮತ್ತು ಮಠ, ಘಟಾಕಾಶ ಮಠಾಕಾಶ. ಈ ಘಟ ಹೊರಗೈತಿ, ಮಠ ಬಿಟ್ಟು ಹೊರಗದ ಘಟ ಅಲ್ಲ. ಈಗ ಆ ಘಟವಾಗಿರೋದು ಘಟಾಕಾಶ, ಮಠದಾಗಿರೋದು ಮಠಾಕಾಶ. ಘಟಾಕಾಶ ಗೋಲ, ಮಠಾಕಾಶ ಚೌಕ. ಎಲ್ಲಿ ತಕ ಇದು ಆ ಘಟ ತಂದು ನಾವು ಮಠದಾಗ ಇಟ್ಟು ತಿಳ್ಕೊ, ಎರಡೂ ಅಭೇದ. ಇದು ಘಟಾಕಾಶ ಮಠಾಕಾಶ ಎರಡು ಏನು ಭೇದ ಮಾಡಿದ್ದೆ, ಅದು ಆಕಾಶನ ಭೇದ ಮಾಡಿದ್ದು ಘಟ ಮಠಗಳು ಅಲ್ಲ. ಘಟಾಕಾಶದ ಹೆಸರು ಅದಕ್ಕೆ ಬಂತು, ಮಹಾಕಾಶಕ್ಕೆ ಬಂದತಿ. ಮಠಾಕಾಶತ್ತು ನಾವು ಅದಕ್ಕನ್ನ ಕತ್ತೀವಿ. ಘಟಾಕಾಶ ಅನ್ನೋದೂ ಮಹಾಕಾಶನ, ಘಟಾಕಾಶ ಅಂದ್ರೂ ಮಹಾಕಾಶನ. ಆದರೆ ಘಟ ಮಠ ಉಪಾಧಿಗಳೇನು ಮಾಡ್ಯಾವ, ಅವು ಎರಡೂ ಬ್ಯಾರೆ ಮಾಡ್ಯಾವ. ಆಕಾಶನ ಬೇರೆ ಬೇರೆ ಮಾಡ್ಯಾವ. ಅದಕ್ಕೆ ಈಗ ಏನಾಗೈತಿ, ನಮ್ಮ ಅಂತಃಕರಣ ವೃತ್ತಿ ಉಪಚೇತನ ಮತ್ತು ಆ ರಜ್ಜು ಉಪೇತ ಚೇತನ ಎರಡೂ ಏನಾಗ್ಯಾವ, ಈಗ ಅಭೇದ ಆಗ್ಯಾವೆ. ಅವುಗಳಲ್ಲಿ ಭೇದ ಉಳಿಯುವುದಿಲ್ಲ. ಇದರಲ್ಲಿ ಯಾವ ಕಾರಣವಿರುತ್ತದೆ, ಸ್ವರೂಪದಿಂದ ಚೇತನ ಭೇದ ಇಲ್ಲವೂ ಇಲ್ಲ. ಸ್ವರೂಪತ ಚೇತನದೊಳಗೆ ಭೇದನೇ ಇಲ್ಲ ಅಲ್ರಿ. ಸ್ವರೂಪತ ಆಕಾಶದೊಳಗೆ ಭೇದನೇ ಇಲ್ಲ. ಘಟ ಉಪಾಧಿ ಮಠ ಉಪಾಧಿ ಬಂದ ಆಕಾಶವನ್ನು ಹೆಂಗೆ ಭೇದ ಮಾಡಿತೋ ಹಾಗೆ ಚೇತನದಲ್ಲಿ ಸ್ವರೂಪತ ಭೇದ ಇಲ್ಲ. ವೃತ್ತಿ ಮತ್ತು ರಜ್ಜು ಇವೇನು ಮಾಡ್ಯಾವ, ಆ ಚೇತನವನ್ನು ಭೇದ ಮಾಡ್ಯಾವ ಅದಲ್ಲ. ಇದರಲ್ಲಿ ಈ ಕಾರಣವಿರುತ್ತದೆ, ಸ್ವರೂಪದಿಂದ ಚೇತನ ಭೇದ ಎಲ್ಲಿಯೂ ಇರುವುದಿಲ್ಲ. ಆದರೆ ಉಪಾಧಿಯ ಭೇದದಿಂದ ಚೇತನವು ಭೇದವಾಗುತ್ತದೆ. ಆ ಉಪಾಧಿಗಳು ಯಾವಪ್ಪ ಅಂತ ಕೇಳಿದ್ರೆ ವೃತ್ತಿ ಮತ್ತು ರಜ್ಜು. ವೃತ್ತಿ ಒಳಗದ, ರಜ್ಜು ಹೊರಗದ. ಇವು ಭೇದ ಮಾಡ್ಯಾವ. ವೃತ್ತಿ ಉಪಹಿತ ಚೇತನವನ್ನು ಮತ್ತು ರಜ್ಜು ಉಪಹಿತ ಚೇತನವನ್ನು ಭೇದ ಮಾಡಿದ್ದು ಉಪಾಧಿಗಳಾಗಿರುತ್ತವೆ. ಘಟಾಕಾಶ ಮಠಾಕಾಶ ಅಂತ ಆಕಾಶದಾಗ ಭೇದ ಮಾಡಿದ್ದು ಘಟ ಮಠಗಳೇ ಹೊರತು
ಘಟಮಟಗಳೆರಡು ಬೆಚ್ಚದೊಡೆಂತು ದಿಟವಾಗಿಪ್ಪದು ಆಗಸವೆಂತು ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ದು ಅಂತಃಕರಣ ವೃತ್ತಿ ಒಳಗಿತ್ತು, ರಜ್ಜು ಹೊರಗಿತ್ತು, ರಜ್ಜು ಉಪಚೇತನ ಅಲ್ಲೇ, ವೃತ್ತಿ ಉಪಚೇತನ ಇಲ್ಲೇ ಇದ್ದು ಅಲ್ಲ. ಈಗ ಏನಾಯ್ತು, ವೃತ್ತಿ ಹೋಗಿ ರಜ್ಜುದೊಡನೆ ರಜ್ಜು ಉಪಚೇತನದೊಡನೆ ಅಭೇದ ಆಗ್ಯದ. ಈಗ ಎರಡು ಕೂಡ್ಯಾವ. ಯಾವ್ಯಾವ ಕೂಡ್ಯಾವು? ರಜ್ಜು ಉಪಚೇತನ ವೃತ್ತಿ, ವೃತ್ತಿ ಉಪಚೇತನ ಸಾಕ್ಷಿಚೇತನ ಎರಡು ಅಭೇದ ಆಗ್ಯಾವ. ಭಾಳ ಸೂಕ್ಷ್ಮ ವಿಷಯ ಅದ, ನಮ್ಗೆ ಗೊತ್ತಾಗಿಲ್ಲ. ಆದ್ರೆ ಆ ಜ್ಞಾನ ಆಗುವಾಗ ಇಷ್ಟು ಕೆಲಸ ತಂತಾನೇ ಆಗಿರ್ತದ. ನಮಗೆ ಅದನ್ನು ಬಿಡಿಸಿ ತಿಳಕ್ಕೆ ಆಗಂಗಿಲ್ಲ, ಆದರೆ ಹಂಗೆ ಆಗಿರ್ತದ ಅಲ್ಲ. ಆ ವೃತ್ತಿ ಮತ್ತು ರಜ್ಜುಗಳು ಯಾವಾಗ ಭಿನ್ನ ಭಿನ್ನ ದೇಶದಲ್ಲಿ ಇರುವವೋ ಆವಾಗ ಉಪಾಧಿಯುಳ್ಳ ಚೇತನವೂ ಭೇದವಾಗುತ್ತದೆ. ರಜ್ಜು ಮತ್ತು ವೃತ್ತಿ ಬೇರೆ ಬೇರೆ ಇರುವಾಗ ಚೇತನವು ಬೇರೆ ಬೇರೆ ಆಗಿತ್ತು. ಮತ್ತು ಎರಡೂ ಉಪಾಧಿಗಳು ಒಂದೇ ಸ್ಥಾನದಲ್ಲಿರುವಾಗ ಉಪಹಿತ ಚೇತನ ಭೇದ ಸಂಭವಿಸುವುದಿಲ್ಲ. ಈಗ ನಮ್ಮ ಅಂತಃಕರಣ ವೃತ್ತಿ ಹೋಗಿ ರಜ್ಜು ಉಪಿತ ಚೇತನದೊಡನೆ ಅಭೇದ ಆಗ್ಯದ. ಈಗ ಚೇತನದೊಳಗ ಭೇದ ಉಳಿದಿಲ್ಲ. ಈ ವಿಷಯವನ್ನು ವೇದಾಂತ ಪರಿಭಾಷಾ ಮೊದಲಾದ ಗ್ರಂಥಗಳಲ್ಲಿ ಬರೆದಿರುತ್ತಾರೆ. ಇದನ್ನ ಮತ್ತೊಂದು ಗ್ರಂಥದ, ಅದು ವೇದಾಂತ ಪರಿಭಾಷಾ ಅಂತ ಹೇಳಿ ಧರ್ಮರಾಜ ದುರ್ವಿನ್ ಅಂತ ಬರೆದಾರ. ಅಲ್ಲಿ ಬೇಕಾದ್ರೆ ನೋಡ್ಕೋರಿ. ಈಗ ಏನು ಹೇಳ್ತದ, ಭಿನ್ನ ದೇಶದಲ್ಲಿರುವ ಉಪಾಧಿಯಿಂದಲೇ ಉಪಹಿತ ಚೇತನ ಭೇದವಾಗಿರುತ್ತದೆ. ಉಪಾಧಿಯಿಂದಲೇ ಉಪಹಿತ ಚೇತನ ಭೇದ ಆಗ್ಯದ. ಯಾವಾಗ ಒಂದೇ ಸ್ಥಾನದಲ್ಲಿ ಎರಡು ಉಪಾಧಿಗಳು ಕೂಡುವವೋ ಅಲ್ಲ, ಒಂದೇ ಸ್ಥಾನದಲ್ಲಿ ಎರಡು ಉಪಾಧಿಗಳು ಯಾವ ಕೂಡ್ತಾವ? ನಮ್ಮ ಅಂತಃಕರಣ ವೃತ್ತಿ ನೇತ್ರದ್ವಾರ ಹೋಗಿ ರಜ್ಜು ಉಪಿತ ಚೇತನದೊಡನೆ ಅಭೇದ ಆಗೈತಿ. ಅವಾಗ ಏನಾಯ್ತು, ಎರಡು ಒಂದಾದು. ಯಾವಾಗ ಒಂದೇ ಸ್ಥಾನದಲ್ಲಿ ಎರಡು ಉಪಾಧಿಗಳು ಕೂಡುವವೋ ಆವಾಗ ಎರಡು ಉಪಾಧಿಗಳಿಂದ ಉಪಹಿತವಾದ ಚೇತನವು ಕೂಡ ಒಂದಾಕತ್ತಿಲ್ಲ. ಈ ಪ್ರಕಾರದಿಂದ ರಜ್ಜು ಪ್ರತ್ಯಕ್ಷ ಜ್ಞಾನ ಸಮಯದಲ್ಲಿ, ರಜ್ಜುವಿನ ಜ್ಞಾನ ಆಗುವ ಸಮಯದಲ್ಲಿ ರಜ್ಜು ಉಪಿತ ಚೇತನೂ ಧಾನಕತಿ ಮತ್ತು ವೃತ್ತಿ ಉಪಚೇತನವು ಏಕವಾಗುತ್ತವೆ. ಈ ಎರಡು ಏಕಾಗ್ಯಾವಲ್ಲಿ. ಸಾಕ್ಷಿ ಚೇತನ ವೃತ್ತಿ ಉಪಚೇತನ ಯಾವ ರಜ್ಜು ಉಪಚೇತನ ಎರಡು ಒಂದಾಗ್ಯಾವ. ಅಲ್ಲಿ ಸಾಕ್ಷಿ ಚೇತನವೇ ವೃತ್ತಿ ಉಪಿತ ಚೇತನವಿರುತ್ತದೆ. ಸಾಕ್ಷಿ ಚೇತನವೇ ವೃತ್ತಿ ಉಪಚೇತನದೇ. ಏಕೆಂದರೆ ಅಂತಃಕರಣ ಮತ್ತು ಅದರ ವೃತ್ತಿಯಲ್ಲಿ ಸ್ಥಿತವಾಗಿರುವ ಯಾವ ಅವುಗಳ ಪ್ರಕಾಶಕವಾದ ಚೇತನ ಮಾತ್ರವಿರೋದು ಅದು ಸಾಕ್ಷಿ. ಸಾಕ್ಷಿ ಲಕ್ಷಣ ಇದು. ಅಂತಃಕರಣ ಮತ್ತು ಅಂತಃಕರಣ ವೃತ್ತಿಯಲ್ಲಿ ಸ್ಥಿತವಾಗಿರುವ ಯಾವ ಪ್ರಕಾಶಕವಾದ ಚೇತನ ಮಾತ್ರ ಏನತ್ತಲ್ಲ ಅದಕ್ಕೆ ಸಾಕ್ಷಿ ಅಂತ ಹೇಳಲ್ಪಟ್ಟಿದೆ. ಈ ರೀತಿಯಾಗಿ ರಜ್ಜುವಿನ ಜ್ಞಾನ ಕಾಲದಲ್ಲಿ ಸಾಕ್ಷಿ ಚೇತನ ಮತ್ತು ರಜ್ಜು ಉಪಚೇತನ ಅಭೇದ ಆಗ್ಯಾವ. ಈಗ ಅರ್ಥ ಆಗ್ತಾ ಇಲ್ಲ. ಈಗ ನಮಗೆ ರಜ್ಜುವಿನ ಸಮಾನ ಆಕಾರ ಆಗೈತಿ ವೃತ್ತಿ. ಅವಾಗ ಏನಾಗೈತಿ, ರಜ್ಜು ಉಪಚೇತನೋ ಸಾಕ್ಷಿ ಚೇತನ ಎರಡು ಒಂದೇ ಆಗ್ಯಾವೇ ಅದ. ಆ ರಜ್ಜುವಿನ ಜ್ಞಾನದಿಂದ ರಜ್ಜು ಉಪಿತ ಚೇತನ ಭಾನ ಆಕೈತಿ. ರಜ್ಜು ಜ್ಞಾನದಿಂದ ರಜ್ಜು ಚೇತನ ಭಾನ ಆಕೈತಿ. ಮತ್ತು ರಜ್ಜು ಉಪಿತ ಚೇತನದೊಡೆ ಅಭಿನ್ನವಾಗಿರುವ ಸಾಕ್ಷಿಯಾದರೂ ರಜ್ಜು ಜ್ಞಾನದಿಂದಲೇ ಭಾನ ಆಕೈತಿ. ಈಗೇನಾಗೈತಿ, ರಜ್ಜು ಚೇತನ ಸಾಕ್ಷಿ ಚೇತನ ಒಂದೇ ಆಗ್ಯಾವ, ಬ್ಯಾರೆ ಬ್ಯಾರೆ ಇಲ್ಲ. ನಿಮಗೆ ರಜ್ಜು ಜ್ಞಾನ ಆಗುವಾಗ ಯಾವ್ಯಾವ ಥರ ಜ್ಞಾನ ಅಂತ ಗೊತ್ತಾತ ನಿಮಗೆ. ರಜ್ಜು ಜ್ಞಾನ ಆದಾಗ ಯಾವ ಥರ ಜ್ಞಾನ ಆಗೈತಿ, ರಜ್ಜು ಉಪಿತ ಚೇತನೂ ಜ್ಞಾನ ಆಗೈತಿ, ಅದರೊಡನೆ ಅಭೇದಾಗಿರುವ ಸಾಕ್ಷಿಗೂ ಭಾನ ಆಗೈತಿ. ತಿಳಿಯಂಗಿಲ್ಲ, ಅದು ಪ್ರತ್ಯಯ ಗೊತ್ತಾಗಂಗಿಲ್ಲ, ಆಗಿರ್ತದ ಅಲ್ರಿ. ಹಿಂಗ ಆಗೈತಿ ಅಂತ ಜ್ಞಾನ ಅಂತ ಆಗೋದು ಗೊತ್ತಾಕೈತಿ. ಜ್ಞಾನ ಹೆಂಗೆ ಆಕೈತಿ ಅನ್ನೋದು ಗೊತ್ತಾಗೋದು ಕಷ್ಟ ಅದ. ಆ ಪ್ರಕ್ರಿಯೆ ಹೇಳ್ತಾ ಇದ್ದಾರೆ ಇಲ್ಲಿ. ನಿಮಗೆ ಸಾಕ್ಷಿ ಭಾನ ಆಗೈತಿ. ಈಗ ಆ ರಜ್ಜು ಜ್ಞಾನ ಆದ್ರೆ ಸಾಕು, ರಜ್ಜು ಚೇತನದ ಜ್ಞಾನ ಆಕತಿ, ಅದರೊಡನೆ ಅಭಿನ್ನವಾಗಿರುವ ಸಾಕ್ಷಿದ ಜ್ಞಾನ ಆಕತಿ. ರಜ್ಜು ಉಪಿತ ಚೇತನದೊಡನೆ ಅಭಿನ್ನವಾಗಿರುವ
ಸಾಕ್ಷಿಯಾದರೂ ರಜ್ಜುವಿನ ಜ್ಞಾನದಿಂದಲೇ ಭಾನ ಆಗ್ಯದ. ಈ ಪ್ರಕಾರದಿಂದ ರಜ್ಜುವಿನ ಜ್ಞಾನ ಕಾಲದಲ್ಲಿ ಅಧಿಷ್ಠಾನ ಸಾಕ್ಷಿಯೋ ಭಾನವಾಗುವುದರಿಂದ ಕಲ್ಪಿತ ಸರ್ಪದ ಜ್ಞಾನ ನಿವೃತ್ತಿಯು ಸಂಭವಿಸಿದೆ. ಕಲ್ಪಿತ ಸರ್ಪದ ಜ್ಞಾನವು ಅಂತ ತಿಳ್ಕೊ, ಅಲ್ಲಿ ತಪ್ಪದ. ಕಲ್ಪಿತ ಸರ್ಪದ ಜ್ಞಾನದ ನಿವೃತ್ತಿಯು ಸಂಭವಿಸುತ್ತದೆ. ಸಾಕ್ಷಿ ಜ್ಞಾನ ಆದ್ರೆ ಬಿಡ್ಲ, ಆ ಸರ್ಪದ ಜ್ಞಾನದ ಅಧಿಷ್ಠಾನ ಸಾಕ್ಷಿ ಅದ. ಈಗ ನಮಗೆ ರಜ್ಜು ಜ್ಞಾನ ಆದ್ರೆ ಸಾಕು. ಯಾವ್ಯಾವ ಜ್ಞಾನ ಆಗೈತಿ? ರಜ್ಜು ಜ್ಞಾನ ಆಗುವಾಗ ರಜ್ಜು ಉಪೇತ ಚೇತನೂ ಭಾನ ಆಗೈತಿ. ಆ ರಜ್ಜು ಚೇತನ ಅಭಿನ್ನವಾಗಿರುವ ಸಾಕ್ಷಿ ಚೇತನದ ಭಾನ ಇದೆ. ಆದ್ದರಿಂದ ರಜ್ಜುನ ಜ್ಞಾನ ಆದ್ರೆ ಸಾಕು. ಸರ್ಪದು ನಿವೃತ್ತಿ ಆಕತಿ, ಸರ್ಪದ ಜ್ಞಾನದ್ದನು ನಿವೃತ್ತಿ ಆಕತಿ. ಕಲ್ಪಕ್ಕೆ ಬರ್ತಾ ಇಲ್ಲ. ಈ ರೀತಿಯಿಂದ, ಈ ಪ್ರಕಾರದಿಂದ ರಜ್ಜುವಿನ ಜ್ಞಾನ ಕಾಲದಲ್ಲಿ ಅಧಿಷ್ಠಾನ ಸಾಕ್ಷಿಯು ಭಾನವಾಗುವುದರಿಂದ ಕಲ್ಪಿತ ಸರ್ಪದ ಜ್ಞಾನದ ನಿವೃತ್ತಿಯು ಸಂಭವಿಸುತ್ತದೆ. ಈಗ ಸರ್ಪದ ಜ್ಞಾನದ ಕಡೆ ಲಕ್ಷ್ಯ ಇತ್ತ ಒಂದು. ರಜ್ಜುವಿನ ಜ್ಞಾನ ಆದಾಗ ಸರ್ಪದ ನಿವೃತ್ತಿಯನ್ನು ಆಕತಿ. ಅದು ಸರ್ಪದ ಜ್ಞಾನದ ನಿವೃತ್ತಿ ಹೆಂಗೆ ಆಕತ್ತಿಪ್ಪ? ಪ್ರಶ್ನೆ ಮಾಡಿದ್ದೇ ಇಲ್ಲ. ಯಾಕೆ ಸರ್ಪಜ್ಞಾನಕ್ಕೊಂದು ಅಧಿಷ್ಠಾನ ಬೇರೆ ಹೇಳಿರಿ, ಸರ್ಪಜ್ಞಾನಕ್ಕೊಂದು ಮತ್ತು ಸರ್ಪಕ್ಕೊಂದು ಅಧಿಷ್ಠಾನ ಬೇರೆ ಹೇಳಿದ್ರಿ. ಸರ್ಪಕ್ಕೆ ಅಧಿಷ್ಠಾನ ಯಾವ್ದು ಹೇಳಿದ್ರಿ? ರಜ್ಜೋಪೇತ. ಸರ್ಪಜ್ಞಾನಕ್ಕೆ ಅಧಿಷ್ಠಾನ ಯಾವ್ದು ಹೇಳಿರಿ? ಅಂತಃಕರಣ ಸಾಕ್ಷಿ. ಸಾಕ್ಷಿ ಚೇತನ. ಈಗ ನಿಮಗೆ ರಜ್ಜುನ ಜ್ಞಾನದಿಂದ ರಜ್ಜೋಪಚೇತನ ಭಾನ ಆಗ್ಯದ, ಸರ್ಪದ ನಿವೃತ್ತಿ ಆಗ್ಯದ. ಸರ್ಪದ ಜ್ಞಾನ ನಿವೃತ್ತಿ ಆಗಂಗಿಲ್ಲ. ಯಾಕೆ? ಸಾಕ್ಷಿ ಅಜ್ಞಾತದ ಅಂತ ಪ್ರಶ್ನೆ ಇತ್ತ ಒಂದು. ಈಗೇನಾಯ್ತು? ರಜ್ಜುನ ಆಕಾರ ಸಮಾನ ಆದಾಗ ಏನಾಯ್ತು? ಆ ವೃತ್ತಿ ಹೋಗಿ ರಜ್ಜು ಉಪಚೇತನೊಡನೆ ಅಭೇದ ಆಗ್ಯದ. ಆ ರಜ್ಜುನ ಜ್ಞಾನ ಆಗುವುದರಿಂದ ರಜ್ಜು ಉಪಚೇತನದೂ ಭಾನ ಆಗ್ಯದ. ರಜ್ಜು ಉಪಚೇತನದೊಡನೆ ಅಭಿನ್ನವಾಗಿರುವ ಸಾಕ್ಷಿ ಚೇತನದ ಭಾನ ಆಗ್ಯದ. ಆದ್ರೆ ಸರ್ಪಜ್ಞಾನ ಎರಡು ನಿವೃತ್ತಿಯಾಗಿ ಸಂಭವಿಸುತ್ತದೆ. ಒಂದು ರೀತಿಯಿಂದ ಸಾಕ್ಷಿ ಹೆಂಗಾಕೈತಿ ಅನ್ನೋದು ತಿಳಿಸಿದ್ರು. ಇನ್ನೂ ಸಾಕ್ಷಿ ಭಾನ ಆಗುವ ರೀತಿಯನ್ನ ಮತ್ತೊಂದು ರೀತಿಯಿಂದ ಹೇಳೋದಾದ್ರೆ ಆ ವಿಷಯವನ್ನ ನಾಳೆ ದಿವಸ ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ್.